ಅಲ್ಲ ಕಣೆ ಬಸ್ವಿ ಇಷ್ಟೊಂದು ಗಂಟ ಕುಣ್ದೇನೆ ನೀನು ಸದ್ಯ ಇನ್ನು ಅಲ್ಲಿ ಸಾಲ ಮಾಡ್ಕೊ ಬಂದ್ಬಿಡ್ತೀಯ ಬೇಗ ಹೋಗು ನೀನು ತಿರ್ಗಾ ನೀನ್ ಬಾಯಲ್ಲಿ ಹೋಗಿ ಸಾಲ ಮಾಡಿ ನೋಡಲಿ ಹೋಗ್ ನೀನು ಅವನ್ ದಿವಸ ದುಡ್ಕೊ ಬಂದ್ರೆ ಹೋಯ್ತಲ್ಲ ಅಲ್ಲಿಂದ ಇಲ್ಲಿಗೆ ಬರಗಂಟ ನತ್ತಿ ಕಾಲೆಲ್ಲ ಸುಟ್ಟು ನನ್ನ ಕಾಲು ಕೈಯೆಲ್ಲ ನೋವು ಬಂದ್ಬಿಡ್ತಲ್ಲ ಸ್ವಾಮಿ ಜೋಯಿಸ್ರೆ ನೋಡಿಲ್ಲಿ ಯಾವ್ದೋ ಒಂದ್ ಮರ ಕಾಣ್ತಾ ಅದ ಆ ಮರದಲ್ಲಿ ಇಬ್ರು ಕೂತ್ಕೊಂಡು ಪಾಲ್ ಮಾಡ್ಕೊಳ್ಳೋಣ ಬನ್ನಿ ಜೋಯಿಸ್ರೆ ನಡ್ರಿ ಜೋಯಿಸ್ರೆ ಆಗಲ್ಲ 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 ಲಡ್ಡು 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 ಆಗಲ್ಲ ಹೌದು ಸ್ವಾಮಿ ಅಲ್ಲಿ ಲಾಡು ಹಬ್ಬಬ್ಬ ಏನ್ ಸಿಹಿ ಏನ್ ರುಚಿ ಅಂತೀರಾ ಹೌದೌದು ಜೋಯಿಸ್ರೆ ಆ ದುರ್ಯೋಧನ ಹೆಂಡತಿ ಹಾ ದುಶ್ಯಾಸನ ಪತ್ನಿ ನಮ್ ಕನ್ನಡ ಮಾಡ್ದಿ ನೋಡಿದ್ರೆ ಏನ್ ಅಂದ ಅಯ್ಯೋಯ್ಯೋ ಏನ್ ಚಂದ ಓಹೋ ಏನ್ ವೈಭವ ಬನ್ನಿ ಜೋಯಿಸ್ರೆ ಹೌದು ಸ್ವಾಮಿ ಆ ಕರ್ಣ ಹೆಂಡತಿಲಿರೋ ವಿದ್ಯೆ ವಿನಯ ಏನ್ ಹೇಳ್ತೀರಾ ಹೌದು ಜೋಯಿಸ್ರೆ ಹಾ ಮೊದಲು ಕೊಟ್ಟಿರ ದುಡ್ಡು ಕೊಡಿ ಸ್ವಾಮಿ ಯಾವ ದುಡ್ಡು ಸ್ವಾಮಿ ಇನ್ಯಾವ್ದೋ ಜೋಯಿಸ್ರೆ ಪುರೋಹಿತರು ಸ್ವಾಮಿ ಅದಲ್ವಾ ಅದ್ ತಕೊಂಡ್ರಲ್ಲ ಹೌದು ನನ್ನ ತಗೊಂಡೆ ನಮ್ಮ ಮನೆಗೂ ಕೊಟ್ಟು ಕಳಿಸ್ಬಿಟ್ಟೆ ಆದ್ರೆ ನಿಮಗ್ ಕೊಟ್ಟದಲ್ಲ ಸ್ವಾಮಿ ಅದ್ರಲ್ಲಿ ಕೊಡಿ ಎಲ್ಲಾದ್ರೂ ಉಂಟೆ ಅಲ್ಲ ಸ್ವಾಮಿ ಆ ಮದುವೆಗೆ ನಿಮ್ಮನ್ನ ಕರ್ಕ ಬಂದವನು ನಾನಲ್ವಾ ಸ್ವಾಮಿ ಅದರಿಂತಾನೆ ಸ್ವಾಮಿ ನನ್ಗೆ 2 ಭಾಗ ಕೊಡಿ ಸ್ವಾಮಿ ಅದನ್ನೂ ಪಾಲ್ ಮಾಡ್ಬೇಕಾ ಹೌದು ಜೋಯಿಸ್ರೆ ಅದನ್ನೂ ಪಾಲು ಬಟ್ಟೆನೂ ಪಾಲ್ ಮಾಡ್ಬೇಕು ಜೋಯಿಸ್ರೆ ಅದೋ ಪಾಲು ಇದು ಪಾಲು ಎಲ್ಲಾ ನೀವೇ ತಗೊಳ್ಳಿ ಒಳ್ಳೆ ಸಮಯವೋ ಕಳ್ಳತನ ಮಾಡೋದಕ್ಕೆ ಒಳ್ಳೆ ಸಮಯವೋ ಒಳ್ಳೆ ಸಮಯವೋ ಕಳ್ಳತನ ಮಾಡೋದಕ್ಕೆ ಒಳ್ಳೆ ಸಮಯವೋ ಕಂಡ ಮನೆಗಳಿಗೆ ಕಣ್ಣೆ ಹಾಕುವೆ ಕಂಡ ಮದುವೆಗಳ ದೋಚಿಕೊಳ್ಳುವೆ ಕಂಡ ಮನೆಗಳಿಗೆ ಕಣ್ಣ ಹಾಕುವೆ ಕಂಡ ಮದುವೆಗಳ ದೋಚಿಕೊಳ್ಳುವೆ ಒಳ್ಳೆ ಸಮಯವೋ ಕಳ್ಳತನ ಮಾಡೋದಕ್ಕೆ ಒಳ್ಳೆ ಸಮಯವೋ ಯಾರೋ ಇಬ್ರು ಬ್ರಾಹ್ಮಣರು ಪಾಲ್ ಮಾಡ್ಕೋದಕ್ಕ ಕುಂತಿದ್ದಾರೆ ಈ ದೊಣ್ಣಗೆ ನನ್ಗೆ ಅಪ್ಪಣೆ ಕೊಟ್ರೆ ತಟ್ಟಂತ ನನ್ನ ಕೈ ಸೇರ್ಬಿಡ್ಬೇಕು ಬಸ್ವಿ ಕೂಕೋತಾ ಇದೆಯಲ್ಲ ಇಲ್ಲ ಇದೆಯಲ್ಲ ಕಲ್ಗಂಬ ನಿಂತಂಗೆ ಹೇಳೋದೇನು ಕಣೆ ಬಸ್ವಿ ನೀ ಹೇಳ್ದಾಗ ಕೇಳಿದೀನಿ ತಕ ಗಂಟ ಅಯ್ಯೋ ಈ ಬಟ್ಟೆ ಬರೇ ಒಡವೆ ವಸ್ತ್ರ ಇದೆಲ್ಲ ಎಲ್ಲಿ ತಂದ್ರಿ ಅಂದ್ರೆ ಪರವಾಗಿಲ್ಲ ಅಂದ್ರೆ ನಾನು ನಿಮ್ಮನ್ನ ಬೈಕೊಳ್ತಾ ಇದ್ದಿದ್ಕೆ ಇವತ್ತು ಸಾರ್ಕ ಆಯ್ತು ಆದ್ರೂ ನನ್ನ ಗಂಡ ನಾನು ಮಾತಾಡೋರ್ಗು ಮಾತಾಡ್ಬೇಡ
ಆದ್ರೂ ನನ್ನ ಗಂಡ ನನಗೋಸ್ಕರವಾಗಿ ನನಗೆ ಹೇಳಿದ ತಕ್ಷಣನೇ ಕಷ್ಟಪಟ್ಟು ಬೇವ್ರು ಸುರಿಸಿ ಅಯ್ಯೋ ಏನ್ ಕಷ್ಟಪಟ್ಟಿದ್ದಾನೋ ಏನೋ ಇದನ್ನೆಲ್ಲ ತಗೋಬರೋದಕ್ಕೆ. ಇದೇ ನೋಟ ಇದೇ ಆಟ ಗಂಡನಿಗೆ ಚೆಲುವಾನ ಸೋದೆ, ಗಂಡನಿಗೆ ಚೆಲುವಾನ ಸೋದೆ. ನೋಡಿ ನೋಡಿ ಹೀಗೆ ನೋಡಿ ಕೊಳಬೇಡವೋ, ಇನ್ನು ಎಂದು ನಲ್ವತ್ತು ನಿಲ್ಲಬೇಡವೋ. ನೋಡಿ ನೋಡಿ ಹೀಗೆ ನೋಡಿ ಕೊಳಬೇಡವೋ, ಇನ್ನು ಎಂದು ನಲ್ಲ ದೂರ ನಿಲ್ಲಬೇಡವೋ. ಇದೇ ನೋಟ ಇದೇ ಆಟ ಗಂಡನಿಗೆ ಚೆಲುವಾನ ಸೋದೆ, ಗಂಡನಿಗೆ ಚೆಲುವಾನ ಸೋದೆ. ನಿನ್ನ ನಾನು ಬಿಟ್ಟೇನೆ ಬಿಟ್ಟು ಹೋಗಿ ಕೆಟ್ಟೆ, ನನ್ನ ಪ್ರಾಣ ನೇಣ ಮನಮೋಹನ. ನಿನ್ನ ಮಾತೆ ನನಗಾಯ್ತು ಸಂಜೀವಿನಿ. ನಿನ್ನ ನಾನು ಬಿಟ್ಟೇನೆ ಬಿಟ್ಟು ಹೋಗಿ ಕೆಟ್ಟೆ, ನನ್ನ ಪ್ರಾಣ ನೇಣ ಮನಮೋಹನ. ಸಾಕುಗೆಂದು ಬೇರೆ ಬೇಡಲಾರೆ ನಿನ್ನ, ನಿನ್ನ ಮಾತೆ ನನಗಾಯ್ತು ಸಂಜೀವಿನಿ. ಮುದ್ದು ಮುದ್ದು ನನ್ನ ಹರಿವೆ, ನಿನ್ನ ಕೌಲಕ್ಕೆ ನಾನು ನಿದ್ದೆ. ಮುದ್ದು ಮುದ್ದು ಮಾತನಾಡಿ ನನ್ನ ಗೆದ್ದೆ, ನಿನ್ನ ಕೌಲಕ್ಕೆ ನಾನು ನಿದ್ದೆ. ಇದೇ ನೋಟ ಇದೇ ಆಟ ಗಂಡನಿಗೆ ಚೆಲುವಾನ ಸೋದೆ, ಗಂಡನಿಗೆ ಚೆಲುವಾನ ಸೋದೆ, ಗಂಡನಿಗೆ ಚೆಲುವಾನ ಸೋದೆ. ಏನು ಅಂದ್ರೆ ಏನೇನು ಅಂದ್ರೆ ಅಲ್ಲ ಕಣೆ. ನಾನು ಹೇಳ್ದಂಗೆ ಅವಂತಿ ದೇಶದಾಗೆ ದುಡ್ಕೊಂಡು ಕಷ್ಟಪಟ್ಟು ಕೂಲಿ ಕಂಬಳ ಮಾಡಿ ತಾನೇ ತಗೊಂಬಂದ್ರಿ. ಅಲ್ಲ ಕಣೆ, ನೀ ಹೇಳ್ದಂಗೆ ಅವತ್ತಿ ದೇಶಕ್ಕೆ ಹೋಯ್ತಾ ಇದ್ನ, ದಾರಿಲಿಬ್ರು ಬ್ರಾಹ್ಮಣರು ಪಾಲ್ ಮಾಡ್ಕೊತ ಕುಂತಿದ್ರು ಕಣೆ. ಹ್ಮ್ ಈ ನಾ ದೊಣ್ಣೆಗೆ ಅಪ್ಲೈ ಕೊಟ್ಟೆ ನೋಡೋ ತಟ್ಟನ್ ನನ್ ಕೈ ಸೇರ್ಬಿಡ್ತು. ಹಂಗಾದ್ರೆ ನೀನು ಕೂಲಿ ಕಂಬಳ ಮಾಡ್ಕೊಂಡು ಬರ್ಲಿಲ್ಲ. ಕೂಲಿ ಕಂಬಳ ಯಾಕೆ ಬೇಕು? 3 ಹೊತ್ತು ಕುಡ್ಕೊಂಡು ನಿಂತಿರೋ ಸಿಪಾಯಿಗೆ ಅಯ್ಯೋ ನಿನ್ ನಗದ್ ಬಿದ್ದು ನೊಂದಿ ಕಾಯಾಗ ಸಿಗದ್ ಬಿದ್ದು ಸಿಗೆ ಕಾಯಾಗ ನೀನು ಬಾಯ ಕತ್ತೆ ಉತ್ಸೆ ಒಯ್ಯ ಅದು ಸಗಣಿ ತಿಕ್ಕ. ಹೋಗಿ ಹೋಗಿ ನಾನು ಕೂಲಿ ಕಂಬಳ ಮಾಡ್ಕೊ ಬರ್ಲಿಲ್ಲ, ಎದುರಿಸಿ ಬಿಡಿಸಿ ತಗೊಂಡ್ಬಂದೆ ಅಂತೇಳಿ ಕೊಟ್ರ ಮಚ್ಚನ ಎಲ್ಲ ಕೊಡ್ತೀನಿ ಆಗಿದ್ದಾಗ್ಲಿ. ಅಲ್ಲ ನಾನು ಎಷ್ಟು ಬಗೆಯಾಗಿ ಹೇಳ್ತೀನಿ, ನೀನು ಕಷ್ಟಪಟ್ಟು ದುಡ್ಕೊಂಡು ಬಂದ್ರೆ ಮಾತ್ರ ಮನೆಯೊಳಗೆ ಸೇರ್ಸೋದು ಅಂತ. ಆಗಿದ್ರು ನೋಡಿದ್ಯಾ ತಾನೇ ನನ್ನ ರೌದ್ರ ಮೈ ಮೇಲೆ ಬಿಡ್ತೀಯಲ್ಲೇ. ನೋಡು, ಈಗಿನ ಕಾಲದಲ್ಲಿ ಹಾಲು ಕುಡಿದ ಮಕ್ಳು ಬದುಕಕ್ಕಿಲ್ಲ. ಇನ್ನು ವಿಷ ಕುಡಿದ ಮಕ್ಳು ಬದುಕ್ತಾವ ಹೇಳ್ರಪ್ಪ, ಬದುಕ್ತಾವ ಇಲ್ಲ ತಾನೇ. ಅಂದಮೇಲೆ ಹೋಗಿ ಹೋಗಿ ಪಾಪ ಆ ಯಪ್ಪ ಯಾರು ಏನೋ ಏನ್ ಕಷ್ಟವೋ ಏನ್ ಸುಖವೋ ಹೋಗಿ ಹೋಗಿ ಅವ್ರ ತಲೆ ಹೊಡೆದ ತಗೊಬಂದಿದ್ಯಲ್ಲ, ನೀ ಉದ್ಧಾರ ಆದೀಯಾ? ನೀ ಹಾಳಾಗೋಯ್ತ್ಯಾ? ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಈಗಾದ್ರೂ ಬೇಗ ಬೇಗ ಹೋಗಿ ಅವ್ರಿಗೆ ಅದನ್ನೆಲ್ಲ ಕೊಟ್ಟು ಅವ್ರ ಕಾಲು ಬಿದ್ದು ಕ್ಷಮೆ ಕೇಳ್ಕೊಂಡೇ ಬರ್ಬೇಕು. ಇಲ್ಲ ಅಂದ್ರೆ ನಾನು ಚಂಡಿ ಚಾಮುಂಡಿ ಆಗ್ಬೇಕಾಗುತ್ತೆ. ಹೋಗು ಬೇಗ, ನಡೆ ನಡೆ. ಹಂಗೆಲ್ಲ ಕಣೆ, ಇನ್ ಹೆಂಗೆ ಹೇಳ್ದಾಗೆ ಕೇಳ್ತೀನಿ. ಮನೇಲೇನಾರೋ ಸ್ವಲ್ಪ ಮಾಡೇ ಇದ್ರಿ ಕೊಡ. ಏನಪ್ಪ ಗ್ರಾಚಾರ ಇದ್ರು, ತಂದ್ರು ಕಷ್ಟ, ತರದೆ ಹೋದ್ರು ಕಷ್ಟ. ತಗಬಾ ತಂದಾಕು ಸಾಲ ಕೇಳಾಕು ಅಂತೆಲ್ಲ ಕಡೆಗೆ ನನ್ನೇ ಯಾರು ಅಡ ಇಟ್ಬಿಡ ಆ ಕಡೆ, ಅಷ್ಟೇ ಆಗದು. ಹೋಯ್ತಾ ಇಲ್ವಾ ಇವಾಗ ಇಲ್ಲಿಂದ? ಹೋಯ್ತಾ ಇಲ್ವೋ? ನಡಿ ನಡಿ ನೋಡಿ. ಏನ್ ಸ್ವಾಮಿ ಜೋಯಿಸ್ರೆ, ಅದು ಪಾಲು ಇದು ಪಾಲು ಎಲ್ಲಾ ದಿಕ್ಕಾಪಾಲ ಆಯ್ತಲ್ಲ, ನೋಡಿದ್ರ? ಹಂಗೆಲ್ಲ ಸ್ವಾಮಿ ಹಿಂಗಾಯ್ತಾ ಅಂತ ಕಂಡವ್ರು ಯಾರು ಹೇಳಿ? ನಮ್ ಹಿರಿಯವ್ರು ಕೂತಿರೋರು ಹೇಳ್ತಾರಲ್ಲ, ಗೊತ್ತಾ ನಿಮ್ಗ? ಪೂರ್ವ ಜನ್ಮ ಕರ್ಮ ಅನ್ನೋದು ನಮ್ ಬುಟ್ಟದೇನ್ರಿ ಸ್ವಾಮಿ. ನೋಡಿ ಹಂಗಾಯ್ತು ನಮ್ ಬಾಳು. ಸ್ವಾಮಿ ಐನೋರು, ಯಾರಪ್ಪ ನೀನು? ನಾನು ಸ್ವಾಮಿ ಬಸವ. ಅದೇನ್ ಹೇಳಪ್ಪ? ನನ್ನ ಹೆಂಡತಿ ಅವ್ರವ್ರ ಸೊತ್ತು ನಮ್ಗೆ ಯಾಕೆ ಅಂತ ಹೇಳೋಳ.
ತಗೊಳ್ಳಿ ಬುದ್ಧ ನಿಮ್ಮ ಸೊತ್ತನಿಗ. ಕೊಡಪ್ಪ ಬಸವ ಬಪ್ಪ ಇಲ್ಲಿ ನಿಂಗೆ 11 ಜನ ಹೆಣ್ಣಾಗೆ ಅಲ್ಲಿ ಕೂತನಲ್ಲ ಮನು ಆ ಥರದ ಒಬ್ಬ ಗಂಡ್ಮಂಗ್ ಹುಟ್ಲಿಕ್ಕಪ್ಪ. ಸ್ವಾಮಿ ಜೋಯಿಸ್ರೆ ಅಂಗರಾಜ್ಯದಲ್ಲಿ ಕರ್ನನ್ ಪಟ್ಟಾಭಿಷೇಕ ಇದ್ದಂತೆ, ಬನ್ನಿ ಹೋಗೋಣ. ಬನ್ನಿ ಜೋಯಿಸ್ರು ಹೋಗಮ್ಮ ಬನ್ನಿ.
ಮಹಾರಾಜ, ವೀರಾದ ವೀರ. ದಿಕ್ಪಾಲಕ ಸುರವರ ದಿಕ್ಪಾಲಕ ಅಮರ ಭುಜಂಗ್ ಅಜ ಪಿನ್ನಟಿಗಳಿಗೆ ಸಮರೇ ಬಲ್ಲರ ಮೆರವೆ ಸುಖದೆ ಏದರೆಯಲ್ ಬಲ ಬಲಿರಬಲು ಸಾಹದಿಂದ ಬಲ್ಲರ ಮೆರವೆ ಸುಖದೆ ಸಹೋದರ ಅಗ್ರಸ ಬಲ್ಲರ ಮೆರವೆ ಸುಖದೆ ಏದರೆಯಲ್ ಬಲ ಬಲಿರಬಲು ಸಾಹದಿಂದ ಬಲ್ಲರ ಮೆರವೆ ಸುಖದೆ ಸಹೋದರ ಅಗ್ರಸ ಧೀರದಲ್ ಗಣಗುಣ ನನಸೆ ಧೀರದಲ್ ಗಣಗುಣ ನನಸೆ ತಾರ ಚರಿತ್ರ ಸಾಮ್ರಾಜ್ಯದ ಸಿರಿಯ ಸಹೋದರ ಅಗ್ರಜ ತಾರ ಚರಿತ್ರ ಸಾಮ್ರಾಜ್ಯದ ಸಿರಿಯ ನಿರುತ್ತವು ದರೆಯಲ್ಲಿ ಅರಸದ ಬಾಳ್ವೆ ನಿರುತ್ತವು ದರೆಯಲ್ಲಿ ಅರಸದ ಬಾಳ್ವೆ ನಿರುತ್ತವು ದರೆಯಲ್ಲಿ ಅರಸದ ಬಾಳ್ವೆ ಬಲ್ಲರ ಮೆರವೆ ಸುಖದೆ ಏದರೆಯಲ್ ಬಲ ಬಲಿರಬಲು ಸಾಧ ಬಲ್ಲರ ಮೆರವೆ ಸುಖದೆ ಸಹೋದರ ಅಗ್ರಜ ಭೀಷ್ಮಾದ್ರೋಣ ಮಹಾರಥಿ ಕರ್ಣ ಭೀಷ್ಮಾದ್ರೋಣ ಮಹಾರಥಿ ಕರ್ಣ ದುಶ್ಯಾಸನರ ಬೆಂಬಲ ನನಗೆ ದುಶ್ಯಾಸನರ ಬೆಂಬಲ ನನಗೆ ಭುಜ ಬಲ ಪರಕ್ರಮ ತೋರಿ ಧನ ಬಲವೊಂದು ಮೀರಿ ಹಠ ಮಾಡಿ ಸಾರಿ ಭುಜ ಬಲ ಪರಕ್ರಮ ತೋರಿ ಧನ ಬಲವೊಂದು ಮೀರಿ ಹಠ ಮಾಡಿ ಅರಿಗಲ್ಲ ತಲ್ಲೆಗಲ್ಲ ಬಲ್ಲಿತ ಮುರಿವೆ ಹೋದ್ರ ಅಗ್ರಜ ಹರಿಗಲ ತಲ್ಲೆಗಲ್ಲ ಬಲ್ಲಿತ ಮುರಿವೆ ಹರಿಗಲ ತಲ್ಲೆಗಲ್ಲ ಬಲ್ಲಿತ ಮುರಿವೆ ಬಲ್ಲರ ಮೆರವೆ ಸುಖದೆ ಏದರೆಯಲ್ ಬಲ ಬಲಿರಬಲು ಸಾಧ ಬಲ್ಲರ ಮೆರವೆ ಬಲ್ಲರ ಮೆರವೆ ಸುಖದೆ ಕರ್ಣ ದುಶ್ಯಾಸನ ಇವಾಗ ಒಂದು ವಿಚಿತ್ರವನ್ನು ಕೇಳಿರುವರ ಏನೆಂದರೆ ಪಾಂಡವರು ಇವಾಗ ಅರ್ಧ ರಾಜವನ್ನು ಕೇಳಲು ಬರುತ್ತಿರುವಂತೆ ಇದು ನಿಮಗೆ ಸಮ್ಮತವೋ? ದುರ್ಯೋಧನ ಹೆಣಿದೇಣಿದು ರಾಜಧರ್ಮವಲ್ಲ ಹೆಣಿದೇಣಿದು ಹೆಣಿದೇಣಿದು ರಾಜಧರ್ಮವಲ್ಲ ಹೆಣಿದೇಣಿದು ದುರ್ಯೋಧನ ಕರ್ಣವೀರ ದಿವೀರ ದಿರಾರೋ ನವೀರ ಕರ್ಣವೀರ ದಿವೀರ ದಿರಾರೋ ನವೀರ ಸುರಾರೆನ್ನುವಾರೆ ಬಿರುದ
ಕಿರವ ಕೇಳಿದೇನಿದು ರಾಜಧರ್ಮವಲ್ಲ ಕೇಳಿದೇನಿದು ಪುಣ್ಯ ಪಾಂಡವರಿಗೆ ಹೆಣ್ಣು ರಾಜ ಕೊಡಲು ಪುಣ್ಯ ಪಾಂಡವರಿಗೆ ಹೆಣ್ಣು ರಾಜ ಕೊಡಲು ಕೆಣ್ಣುತ್ತೇನೆ ಎಲ್ಲ ಸಣ್ಣುತ್ತ ಮಹಿಳೆ ಎಣಿತೇನಿದು ರಾಜಧರ್ಮವಲ್ಲ ಎಣಿತೇನಿದು ದುರ್ಯೋಧನ ಕ್ಷತ್ರಿಯ ವೀರರಾಗಿ ವೈರಿಗಳಾದ ಪಾಂಡವರಿಗೆ ರಾಜ್ಯವನ್ನು ಕೊಡುವುದೆಂದರೆ ನನ್ನ ಕರ್ಣ ಕಠೋರವಾಗುತ್ತಿರುವುದು. ಹೀಗೋ ಈ ನನ್ನ ಕಾರ್ಮುಖದಿಂದ ಪಾಂಡವರ ಶಿರಸ್ಸನ್ನು ಚೆಂಡಾಡದಿದ್ದರೆ ನಾನು ಕರ್ಣನೇ ಎಷ್ಟು ಮಾತ್ರಕ್ಕೂ ರಾಜ್ಯವನ್ನು ಕೊಡುವುದಕ್ಕಾಗುವುದಿಲ್ಲ. ಆಗಬಹುದು. ನಿಮ್ಮ ಪೀಠವನ್ನು ಮನ್ನಿಸಿ. ಆತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಬೇಡ ಬೇಡ ಬೇಡಿ ಕೊಂಬೆನು ಬೇಡ ಬೇಡ ಬೇಡಿ ಕೊಂಬೆನು ನುಡಿ ಪಾಲನ ಬೇಡ ಬೇಡಿ ಕೊಂಬೆನು ನುಡಿ ಪಾಲನ ಎಂದು ತೋರ್ಪುದೋ ಎಡು ಬರುವ ಎಂದು ತೋರ್ಪುದೋ ನುಡಿ ಪಾಲನೆ ಬೇಡ ಬೇಡ ಬೇಡಿ ಕೊಂಡನು ನುಡಿ ಪಾಲನೆ ಶಿವೋಧನ ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ರಾಜ್ಯವನ್ನು ನ್ಯಾಯವಾಗಿ ಕೊಟ್ಟಿಬಿಡು. ಇಲ್ಲವಿದ್ದರೆ ಯುದ್ಧವು ಸಿದ್ಧನಾಗುವುದು. ಆತ ನನ್ನ ಬಳಿಯಲ್ಲಿ 11 ಅಕ್ಷೈಣಿ ಸೈನ್ಯ ಇರುವುದು. ಅದರ ಹಿಡಿದಾನೆ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತೆ ನಾಟಕುತ್ತಿರುವುದು. ಇಲ್ಲೀತೆ ಪಾಂಡವರಿಗೆ ಸರಿಯಾದ ಉಪದೇಶನಾಗು. ಸಹೋದರ ಅಗ್ರಜ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಅಗ್ರಜ ಸಹೋದರ, ಕಳ್ಳರ ದಯನ್ನು ಸೀಳುತ್ತ ಬಗೆಯುತ್ತ ಕಳ್ಳರ ದಯನ್ನು ಸೀಳುತ್ತ ಬಗೆಯುತ್ತ ಬಳಿಕ ಮೋದಜಂ ಕಳೆದು ಬಾಳುವೆ. ಅಗ್ರಜ ಬಳಿಕ ಮೋದಜಂ ಕಳೆದು ಬಾಳುವೆ. ಕಳ್ಳರ ದಯನ್ನು ಸೀಳುತ್ತ ಬಗೆಯುತ್ತ ಬಳಿಕ ಮೋದಜಂ ಕಳೆದು ಬಾಳುವೆ. ಅಗ್ರಜ ಹಿಡಿದ ಹಠವನ್ನು ಬಿಡದಲ್ಲ ನಾನು, ಹಿಡಿದ ಹಠವನ್ನು ಬಿಡದಲ್ಲ ನಾನು, ಕೂಳ ದೈತರ ಸೀಳುತ್ತ ತುಳಿಯುತ್ತ. ಅಗ್ರಜ ಕೂಳ ದೈತರ ಸೀಳುತ್ತ ತುಳಿಯುತ್ತ ಬಳಿಕ ಮೋದಜಂ ಕಳೆದು ಬಾಳುವೆ. ಕಳ್ಳರ ದಯನ್ನು ಸೀಳುತ್ತ ಬಗೆಯುತ್ತ ಬಳಿಕ ಮೋದಜಂ ಕಳೆದು ಬಾಳು, ಬಳಿಕ ಮೋದಜಂ ಕಳೆದು ಬಾಳು, ಬಳಿಕ ಮೋದಜಂ ಕಳೆದು ಬಾಳುವೆ. ಅಗ್ರಜ ವೀರಾದಿ ವೀರನು ನೀತಿ ವಿಚಾರದನು ಆದ ಈ ಅಂಗ ರಾಜ್ಯದ ಕರ್ಣನಿರುವಲ್ಲಿ ಇನ್ನು ನಮಗಳಿಗೆ ಭಯವೇ? ಶಾಂತನಾಗು ಅಗ್ರಜ. ಆಗಬಹುದು. ಗುರುಗಳೇ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ದುಶಾಸನ ಪೂಜ್ಯರಾದ ಭೀಷ್ಮರಿರುವಲ್ಲಿ ಆ ವಿಚಾರವು ನಮಗೇತಕ್ಕೆ? ಗುರುಗಳೇ,
ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಶ್ರೀಯೋಧನ ಹೇಳುವ ಕೇಳು. ಕೌರವ ರಾಜ ಕೇಳೋ ನ್ಯಾಯವೋ ನೀವಾಗಿದ. ಗುರುಗಳೇ, ಕೌರವ ರಾಜ ಕೇಳೋ ನ್ಯಾಯವೋ ನೀವಾಗಿದ. ಗುರುಗಳೇ, ಹೇಳುವರಾಗೆ. ಮಾಯದ ಮಾತುಗಳ ನ್ಯಾಯದಿಲ್ಪೇಳುವೆ. ಮಾಯದ ಮಾತುಗಳ ನ್ಯಾಯದಿಲ್ಪೇಳುವೆ. ಜರದ ಪೆಟ್ಟನ್ನು ತಿಂದ ಗುರುಗಳೇ, ಜರದ ಪೆಟ್ಟನ್ನು ತಿನ್ನು ತಿರುಗಿಲಾಡಲು ಬಂದೆ. ರಾತ್ರಿ ಕೇಳೋ ನ್ಯಾಯವು ನೀನಾಗಿದ. ಶ್ರೀಯೋಧನ ಹಿಂದೆ ಗಂಧರ್ವರ ಕಾಲದಲ್ಲಿ ಪಿಚಂಡಿಯಾಗಿ ಕಟ್ಟಿಕೊಂಡು ಹೋಗುವ ಕಾಲದಲ್ಲಿ ನಿನ್ನನ್ನು ಬಿಡಿಸಿಕೊಂಡು ಬಂದವರು ಯಾರು? ನಿನ್ನ ದಾಯಾದಿಯಲ್ಲವೇ? ಘೋರಾಟ ನಗರದಲ್ಲಿ ವಿರಾಟ ನಗರದಲ್ಲಿ ಗೋಗಳನ್ನು ಸೆರೆ ಹಿಡಿದು ಸೆರೆದ ಪೆಟ್ಟನ್ನು ತಿಂದುವು ಬಂದೆ ಅಲ್ಲ. ಅಂಥ ಸೂರನೊಡ ನಿನಗೇತಕ್ಕೆ ನಿದ್ಯ? ನೇಯವಾಗಿ ಅರ್ಧ ರಾಜ್ಯವನ್ನು ನ್ಯಾಯವಾಗಿ ಕೆಟ್ಟು ಬಿಡು. ಆಗಬಹುದು. ಆರದು ಆಯ್ತು. ರಾಜಾದಿ ರಾಜ ನಾನಿರುವಲ್ಲಿ ಆತನ ಗೊಲ್ಲನನ್ನು ಪುರುಷತ್ವಂದು ಹೇಳ್ತಿರಿಯಲ್ಲ. ನಿನ್ನೆ ಅವನು ದಾಸಿ ಪುತ್ರನಾದ ವಿದುರಮನಿಗೆ ಹೋಗಿದ್ದನಂತೆ. ದುರ್ಯೋಧನ ಏನು ಮಗಳಿದೆ? ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಪರಮಾತ್ಮನು ಬರುತ್ತಿರಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಅಗ್ರಜ ಸಹೋದರ, ದುರಾತ್ಮರಾದ ದೋಷಿಗಳ ಮದವ ಮುರಿವೆ ಈ ಕ್ಷಣ. ಅಗ್ರಜ ದುರಾತ್ಮರಾದ ದೋಷಿಗಳ ಮದವ ಮುರಿವೆ ಈ ಕ್ಷಣ. ವಿದುರು ಪುಂಡರನ್ನು ಛೇದಿಸಿ ಬಂಡರನ್ನು ಭೇದಿಸಿ. ಅಗ್ರಜ ಪುಂಡರನ್ನು ಛೇದಿಸಿ ಬಂಡರನ್ನು ಭೇದಿಸಿ ಕೂಲಹದ ಮರನ್ನ ಸೀಳಿ ಬಿಡುವೆನು. ಕೂಲಹದ ಮರನ್ನ ಸೀಳಿ ಬಿಡುವೆನು. ದುರಾತ್ಮರಾದ ದೋಷಿಗಳ ಮದವ ಮುರಿವೆ ಈ ಕ್ಷಣ. ಮದವ ಮುರಿವೆ ಈ ಕ್ಷಣ. ಮದವ ಮುರಿವೆ ಈ ಕ್ಷಣ. ಅಗ್ರಜ ವಿದುರ ಏನು ಬೊಗಳಿದೆ ನೀ? ಆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ನಿನ್ನಿಂದಲೂ ಇಲ್ಲ ಆದನ ಕಾಯುವ ಗೊಲ್ಲನಿಂದಲೇ ಎಳಿಸಿಕೊಂಡು ಕೊಡಬೇಕೆ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ರೋಗಿಗೆ ಆ ಪಥ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸಲಾರದು. ಇನ್ನು ನಿನಗೂ ನಿನ್ನ ತಮ್ಮನಿಗೂ ಮರಣ ಕಾಲವು ಸನ್ನಿಧಿಯಾಗಿರುವುದರಿಂದ ಬುದ್ಧಿ ವಿಕಲ್ಪ ಆಗಿ ಮಾತನಾಡುತ್ತಿರುವೆ. ಕೇಳು. ವಿದುರ, ವೀರರಾದ ನಮಗೆ ದಾಸಿ ಪುತ್ರ ಮಾತು ಅನವಶ್ಯಕ. ಹಿರಿಯನೆಂದು ಸಹಾಯದ ಸುಮ್ಮನಿಗಳು ಮಿತಿ ಮೀರಿ ಮಾತನಾಡಿದರೆ ಈತನು ಈ ಸಭೆಯಿಂದ ಆಚೆ ನೋಡಿದನು.
ಗುರುಪನ್ನ ಕೇಳು ನೀ ತುರುತರವಾಕ್ಯವಾ ಗುರುಪನ್ನ ಕೇಳು ನೀ ತುರುತರವಾಕ್ಯವಾ ಸರಸರ ಪೇಳುವೆ ವೀರನೆ ನೀತಿಯ ಸರಸರ ಪೇಳುವೆ ವೀರನೆ ನೀತಿಯ ಅರಿಯನು ಜಾರಿವರೆ ಅರಿಯನು ಜಾರಿವರೆ ಪರಿ ಪರಿಯಿಂದಲೇ ಗುರುಪನೆ ಕೇಳು ನೀ ದುರುತರವಾಕ್ಯವಾ ಶಿವಧನ ನನ್ನನ್ನು ಸಭೆಯಿಂದಾಚೆ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯ್ತೆ ಕೇಳು ಹಿಂದೆ ಪಾಪಿಯಾದ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ತಿರಸ್ಕರಿಸಿ ಮಾತನಾಡುತ್ತಿರುವಿರಾ? ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಆ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತಡೆಯನ್ನು ಪ್ರಹಾರಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದಿಟ್ಟಿದ್ದ ರಕ್ಷಿಸಿಕೊಂಡಿದ್ದ ಈ ಬಿಲ್ಲನ್ನು ಇಲ್ಲೇ ಬರೆದು ಬಿಸಾಡಣಿ. ಪ್ರಮಾದವಾಯಿತು, ಪ್ರಮಾದವಾಯಿತು. ಸುಯೋಧನ ವಿದುರನನ್ನು ಅಪಹಾಸ್ಯಕ್ಕೆ ಗುರಿ ಮಾಡಿ ಸರ್ವೋತ್ತಮನಾದ ಈ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯ? ಅಗ್ರಜ, ಧೀರನಾದ ಈ ಕರ್ಣನಿರುವಲ್ಲಿ ಇನ್ನು ನಮಗಳಿಗೇಕೆ ಭಯ? ಶಾಂತನಾಗು ಅಗ್ರಜ, ಶಾಂತನಾಗು. ದುರದಲ್ಪಾಟನಂ ಶಿರವತರದೋ ದುರದಲ್ಪಾಟನಂ ಶಿರವತರದೋ ಧರಣಿಗೆ ಉರುಳಿದ ಸಪಥವನಲ್ಲೋ ಕರ್ಣ ಮಹೇಶ್ವರ ಕುವರಂ ಮೆಚ್ಚಿಸಿ ಮಹೇಶ್ವರ ಕುವರಂ ಮೆಚ್ಚಿಸಿ ಹೊರಸಮ್ಮತು ನಿನಗೆ ಸರಿ ಸಮಾನರಿಗರೈ ಕರ್ಣ ಕರ್ಣ ಇವಳ ಗುಡ್ಡು ಬೆದರಿಕೆ ನೀನು ಸಹ ಎತ್ತರಬಹುದೇ? ಈ ದೂತನಾಗಿ ಬರುವ ಕೃಷ್ಣನಿಗೆ ಯಾರಾದರೂ ಎದ್ದಿಂದೆ ಮರ್ಯಾದೆ ಮಾಡಿದರೆ ಕೂಡಲೇ ಈ ಸಭೆಯಿಂದ ಆಚೆ ಓಡಿಸೋಣ. ಸಹಾಯ ದುಶ್ಯಾಸನ ಅಗ್ರಜ, ಎಲ್ಲ ಸೈನಾಧಿಪತಿಗಳು ದೂತನ ಬರುವುದರ ಕದನ ನೋಡುತ್ತಾ ಕುಳಿತುಕೊಳ್ಳೋಣ. ಅಗ್ರಜ, ಈಗ ಸಿದ್ಧಪಡಿಸಿರುವುದು ತೆಗೆದುಕೊಳ್ಳಿ. ನಿಮಗೆಲ್ಲರಿಗೂ ಮಂಗಳವಾಗಲಿ. ಓಹೋ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈ ಸುಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಈ ತರದು ಎಂತಹ ಅಟ್ಟಹಾಸ! ಇವನ ದುರಹಂಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಲೇಬೇಕು. ಈವಾಗ ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಹಾ ಯೋಗಮಾಯೆ, ಜಾಗೃತವಾಗು. ಓಹೋ ಸುಯೋಧನ,
ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ದೂತರಾಗಿ ಬಂದಿರುವ ನಿನಗೆ ನಮಸ್ಕಾರವನ್ನು ನಾನು. ನೀನು ಬಂದಿರೋ ವಿಚಾರವನ್ನು ತಿಳಿಸು. ಸುಯೋಧನ, ಅವಿವೇಕಾದಿವೇಕೈ ಸುಯೋಧನ ಬೊಂಬೆ ಪಾಲಾಗು ಸುಯೋಧನ. ಸುಯೋಧನ, ಕೃಷ್ಣ, ಅವಿವೇಕಾದಿವೇಕೈ ಸುಯೋಧನ ಬೊಂಬೆ ಪಾಲಾಗು ಸುಯೋಧನ. ಭವ ಬಾಂಧವರೇ ಇದು ತರವೇನಿದು. ಸುಯೋಧನ, ಕೃಷ್ಣ, ಭವ ಬಾಂಧವರೇ ಇದು ತರವೇನಿದು. ಲಾಲಿಸು ಪ್ರೇಮರೋಲ್ ನ್ಯಾಯವನೇನು. ಸುಯೋಧನ, ಕೃಷ್ಣ, ಲಾಲಿಸು ಪ್ರೇಮರೋಲ್ ನ್ಯಾಯವನೇನು. ಅವಿವೇಕಾದಿವೇಕೈ ಸುಯೋಧನ ಭೂಮಿ ಪಾಲಾಗು ಸುಯೋಧನ. ಅವಿವೇಕಾದಿವೇಕೈ ಸುಯೋಧನ ಭೂಮಿ ಪಾಲಾಗು ಸುಯೋಧನ. ಮಂದಮತಿಯಂತೆ ಮುಂದೆ ನರಿಯದೆ. ಸುಯೋಧನ, ಕೃಷ್ಣ, ಮಂದಮತಿಯಂತೆ ಮುಂದೆ ನರಿಯದೆ ತಂದು ಕವಾ ಪಡುವೆ ನೀ ತಂದು ಕವಾ ಪಡುವೆ. ಅವಿವೇಕಾದಿವೇಕೈ ಸುಯೋಧನ ಭೂಮಿ ಪಾಲಗು ಸುಯೋಧನ. ಅವಿವೇಕಾದಿವೇಕೈ ಸುಯೋಧನ ಭೂಮಿ ಪಾಲಗು ಸುಯೋಧನ. ಸುಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಬೇಕೆಂದು ಬಂದಿರುವೆನು. ಕೃಷ್ಣ, ರಾಜ್ಯ ವಿಚಾರ ವಿನಃ ಮತ್ಯಾವುದಾದರೂ ನಾನು ಕೇಳುವನು. ಸುಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಸುಯೋಧನ, ಕೇಳು. ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಕೃಷ್ಣ, ರಾಜ್ಯವನ್ನು ಸಂಪಾದಿಸಿ ಬೇಕಾಗಿದ್ದರೆ ಸಾಹಸದಿಂದ ಹೊರತು ಯಾಚನೆಯಲ್ಲ. ಗೀತೆ. ಸುಯೋಧನ, ಬರೀ ಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ನೀ ಮರೆತೆ. ಸುಯೋಧನ, ಕೃಷ್ಣ, ಬರೀ ಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ನೀ ಮರೆತೆ. ಸುಯೋಧನ, ತರಲರೆ ನಿಮ್ಮೆಯ ದುರುಳರ ಬಾಂಧವನೇ. ತರಲರೆ ನಿಮ್ಮೆಯ ದುರುಳರ ಬಾಂಧವನೇ. ತರಳರೆ ನಿಮ್ಮೆಯ ದುರುಳರ ಬಾಂಧವನೇ. ಕೊನೆಯಲ್ಲಿ ಓರ್ವನೇ ಕೆಡದಿರು ಮನುಜ ಪರವಸ್ತುವ ನೀ ಮರೆತೆ. ಪರಿಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ನೀ ಮರೆತೆ. ಸುಯೋಧನ, ಕೃಷ್ಣ,
ತನುವಿರೋ ತನಕ ಅನುಸರಿಸುವರು. ತನುವಿರೋ ತನಕ ಅನುಸರಿಸುವರು. ತನುವಿರೋ ತನಕ ಅನುಸರಿಸುವರು. ಮರಣ ಕಾಲದಲ್ಲಿ ಕಾಯುವರಾರೈ ಪರವಸ್ತುವ ನೀ ಮರೆತೆ. ಪರಿಭ್ರಮೆಯದಿರು ಮನುಜ ಪರವಸ್ತುವ ನೀ ಮರೆತೆ. ಸುಯೋಧನ, ಜ್ಞಾನಿಗಳೊಡನೆ ಶಾಂತಿಯಿಂದ ಇರಬೇಕೆಂಬ ಧರ್ಮರಾಯನು, 1000 ಆನೆಗಳ ಬಲವುಳ್ಳ ನಮ್ಮ ಭೀಮಸೇನನು ಆ ಪರಮೇಶ್ವರನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದಿರುವ ನಮ್ಮ ಅರ್ಜುನನು ಹಾಗೂ ಮಾದ್ರಿ ಕುಮಾರರುಗಳಾದ ನಕುಲ ಸಹದೇವರುಗಳು, ಇವರುಗಳ ಪರಾಕ್ರಮವು ನಿನಗೆ ತಿಳಿಯದೆ? ಕೃಷ್ಣ, ಧರ್ಮರಾಯನು ಕೈಲಾಗದ ಯಾಡಿ ಭೀಮ ಒಟ್ಟ ಭಾಗ, ಅರ್ಜುನ ನಪಾಂಸಿಕ. ಸಣ್ಣ ಆದರೆ ನಕುಲ ಸಹದೇವರು ಸಣ್ಣ ಸಣ್ಣ ಪುಟ್ಟ ಬಾಲಕರು. ಆದರೆ ನಮ್ಮವರ ಪರಾಕ್ರಮವನ್ನು ಕೇಳು. ಈ ಭಾರತ ಕಂಡವರೆಲ್ಲ ಸಾಮರ್ಥ್ಯದಿಂದ ಆಳುವನಾದ ನಾನು ಮತ್ತು ಭೀಮನು ಸೀಲಿ ಹಾಕೊಂಡು ದುಶ್ಯಾಸನು ಅರ್ಜುನ ತರ ಚೆಂಡಾಡಲು ನಮ್ಮ ಕರ್ಣನಿರುವಾಗ ನಮಗಳಿಗೆ ಭಯವೇನು? ಸುಯೋಧನ, ಹೋಗಲಿ. ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದ್ರೂ ಕೊಡುವೆಯಾ? ಕೃಷ್ಣ, 5 ಗ್ರಾಮವೇ ಒಂದು ಗೋವಿನ ಪಾದದಲ್ಲಿ 1 ಮುಳ್ಳು ಮುರಿಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಸುಯೋಧನ, ಹಾಗಾದರೆ ಆ ಪಾಂಡವರೇ ನಿನ್ನ ರಾಜ್ಯವನ್ನೆಲ್ಲ ಯುದ್ಧ ಮಾಡಿ ಗೆದ್ದುಕೊಳ್ಳುವರಲ್ಲ. ಸ್ವಲ್ಪ ಯೋಚಿಸಿ ನೋಡು. ಕೃಷ್ಣ, ಇದ್ದ ಒಂದರ ಬೆನ್ನ ಮುದ್ದೆ ಅಲ್ಲ. ಸುಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮೀಸ ಜೈಸು ದುರಾಸ ಸಮಾನ ಸೌಖ್ಯ ಸಾಗರ್ ವಿರಾಜಿಸುವ ಸಹೋದರರ ನಿರಾಕರಿಸುವರೈ. ಭಾರತ ಭೂಮೀಸ ಜೈಸು ದುರಾಸ ಜೈಸಿ ದುರಾಸ. ಕೃಷ್ಣ, ಕರೆಸಿಗಲಿ ಅನುಜಾತಾರ ಕರೆಸಿಗಲಿ ಅನುಜಾತಾರ ದರೆಯನಿಟ್ಟು ಜಾತಿ ಪಡೆ ಸುಖಿಯಾಗು ಮೀರ. ಸುಯೋಧನ, ಕೃಷ್ಣ, ದರೆಯನಿಟ್ಟು ಜಾತಿ ಪಡೆ ಸುಖಿಯಾಗು ಮೀರ. ಭಾರತ ಭೂಮೀಸ ಜೈಸು ದುರಾಸ ಸಮಾನ ಸೌಖ್ಯ ಸಾಗರ ವಿರಾಜಿಸುವ ಸಹೋದರರ ನಿರಾಕರಿಸುವರೈ. ಭಾರತ ಭೂಮೀಸ ಜೈಸು ದುರಾಸ ಜೈಸಿ ದುರಾಸ. ಸುಯೋಧನ, ಕೃಷ್ಣ, ವೈರವನ್ನು ನೀಗಿ ಸೈರನೆಯ ತಾಳೈ. ವೈರವನ್ನು ನೀಗಿ ನೀ ಸೈರನೆಯ ತಾಳೈ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಹೊರಗುಣ ನೆನೆಸಿ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಹೊರಗುಣ ನೆನೆಸಿ. ಪರ್ಯೈದರೆಯ ಭಾರತ ಭೂಮೀಸ ಜೈಸು ದುರಾಸ ಸಮಾನ ಸೌಖ್ಯ ಸಾಗರ
ಕುರುವಂಶವೇ ಸರ್ವನಾಶವಾಗುವುದು. ಸ್ವಲ್ಪ ಯೋಚಿಸಿ ನೋಡು. ಕೃಷ್ಣ, ಪಾಂಡವರ ವಂಶಕ್ಕಲ್ಲವೇ ನಮ್ಮ ಕುರು ವಂಶಕ್ಕಲ್ಲ ನೀತೆ. ಖ್ಯಾತಿ ಬೇಡೈಸು ಯೋಧನನ್ನೇ ತೋರಿ ಗಜಾತಿಗಳ ಸೈರನೆ. ಯೋಧನ ಕೃಷ್ಣ, ಖ್ಯಾತಿ ಬೇಡೈಸು ಯೋಧನನ್ನೇ ತೋರಿ ಗಜಾತಿಗಳ ಸೈರನೆ. ಯೋಧನ ಕೃಷ್ಣ, ಅದಕ್ಕೆಂದು ಮದುವೆ ಅದೇ ಮಾತ ಬಗುಳುವೆ. ಯೋಧನ ಅದಕ್ಕೆಂದು ಮದುವೆ ಅದೇ ಮಾತ ಬಗುಳುವೆ. ಕುಲ ಇಲ್ಲ ಕುಲ ಮರತಯ್ಯ, ಕುಲವಿಲ್ಲ ಕುಲ ಮರತಯ್ಯ. ಪಡಿವಿಲ್ಲೋ ಕಡಿಯಿದೆ ಬಿಡವಿನೆ. ಖ್ಯಾತಿ ಬೇಡೈಸು ಯೋಧನನ್ನೇ ತೋರಿ ಗಜಾತಿಗಳ ಸೈರನೆ. ಕದನದಲ್ಲಿ ನಿನ್ನ ಮದವ ಮುರಿವೆ. ಕದನದಲ್ಲಿ ನಿನ್ನ ಮದವನ ತಗಿವೆ. ಅಂತಮತಿಯಂತೆ ಮುಂದೆ ನರಿಯದೆ. ಅಂತಮತಿಯಂತೆ ಮುಂದೆ ನರಿಯದೆ. ತಂದು ಕವಾ ಪಡುವೆ ನೀ, ತಂದು ಕವಾ ಪಡುವೆ. చేశారు నా సైపై నిన్న మోస. కృష్ణ, చేశారు నా సైపై నిన్న మోస. ಸೈರಿಸಬಲ್ಲವರೇ ಯಾರಿಯ ಸೈರಿಸಬಲ್ಲವರೇ. ಪರಮ ಪುರುಷ ನಂಬ ಬಿರುದನು ಪಡಿವಿಲು ಅಡಗಿಪೆ ಬಿಡಿದೆ ಬಿಡುವೆ. ಪರಮ ಪುರುಷ ನಂಬ ಬಿರುದನು ಪಡಿವಿಲು ಅಡಗಿಪೆ ಕಡಿದೆ ಬಿಡುವೆನೆ. ಖ್ಯಾತಿ ಬೇಡೈಸು ಯೋಧನನ್ನೇ ತೋರಿ ಗಜಾತಿಗಳ ಸೈರನೆ. ಖ್ಯಾತಿ ಬೇಡೈಸು ಯೋಧನನ್ನೇ ತೋರಿ ಗಜಾತಿಗಳ ಸೈರನೆ. ಸೈರನೆ ಸೈರನೆ ಸೈರನೆ. ಸಹೋದರ ದುಶ್ಯಾಸನ, ಅಗ್ರಜ, ಈ ಗೊಲ್ಲನ್ನು ಹಿಡಿದು ನೂಲಗಂಧ ಬಂಧಿಸು. ಓಹೋ, ಏನಿದು? ಎಲ್ಲೆಲ್ಲಿಯೂ ಕೃಷ್ಣನು, ಎಲ್ಲೆಲ್ಲಿಯೂ ಕೃಷ್ಣನು. ಓಹೋ, ಏನಿದು? ಎಲ್ಲೆಲ್ಲಿಯೂ ಕೃಷ್ಣನು, ಎಲ್ಲೆಲ್ಲಿಯೂ ಕೃಷ್ಣನು. ಪರಮಾತ್ಮ ಕರ್ಣ, ಪರಮಾತ್ಮ ಹರಿಯೇ ಪಾವನ ನಾಮ. ಪರಮಾತ್ಮ ಕರ್ಣ, ರಾಮನಾಮೋಳ ಕೃಪೆಯ ತೋ ಹೃದಯೇ ಸ್ವಾಮಿ. ಪರಮಾತ್ಮ ರಾಮನಾಮೋಳ ಕೃಪೆಯ ತೋ ಸ್ವಾಮಿ. ಪರಮಾತ್ಮ ಹರಿಯೇ ಪಾವನ ನಾಮ. ಪರಮಾತ್ಮ ಕರ್ಣ,
ದೇವ ದೇವಾನೆ ಕೃಪೆಯ ತೋರಿದೆಯೇ ಸ್ವಾಮಿ ಪರಮಾತ್ಮ. ದೇವ ದೇವಾನೆ ಕೃಪೆಯ ತೋರಿದೆಯೇ ಸ್ವಾಮಿ ಪರಮಾತ್ಮ ಹರಿಯೇ ಪಾವನ ನಾಮ ಪರಮಾತ್ಮ. ಹಿಳೆಯೋ ಕುಲಗೋತ್ರ ನಿಲ್ಲದ ಮನುಜನ ಪಾಲಿಸೋ ಪರಮಾತ್ಮ. ಕುಲಗೋತ್ರ ನಿಲ್ಲದ ಮನುಜನ ಪಾಲಿಸೋ ದೇವ ದೇವಾನೆ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ಹರಿಯೇ ಪಾವನ ನಾಮ. ಶ್ರೀರಮಣಂ ಅಖಿಲ ಗುಣಗಾನಂ ಸಮಸ್ತ ಜಗದಾನಂದಿತ ಸೋಮ ಹಾ ಪರಮಾತ್ಮ. ಕರ್ಣ ಶ್ರೀರಾಮ್ ಭವವಾರಿಜ ನೇತ್ರನಂದಂ ಭವವಾರಿಜ ನೇತ್ರನಂದಂ ಅಖಿಲ ಗುಣಗಾನಂ ಸಯೇ ಪರಮಾತ್ಮ. ಕರ್ಣ ಬಳಲಿದೇನಯ್ಯ ಸ್ವಾಮಿ ತರಳನ ಧರಿಸೋ ಬಳಲಿದೇನಯ್ಯ ಸ್ವಾಮಿ ತರಳನ ಧರಿಸೋ ಹಿಳೆಯೋಳು ಜನ್ಮವಾ ಮನುಜನ ಪಾಲಿಸೋ ಪರಮಾತ್ಮ. ಹಿಳೆಯೋಳು ಜನ್ಮವಾ ಮನುಜನ ಪಾಲಿಸೋ ದೇವ ದೇವಾನೆ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ಹರಿಯೇ
ಪಾವನ ಪರಮಾತ್ಮ, ಕುಲಹೀನನಾದ ನನ್ನನ್ನು ಇಷ್ಟು ಆದರಿಸಲು ಕಾರಣವೇನು? ಕರ್ಣ, ಹಾಗೆ ಹೇಳಬೇಡ. ಕ್ಷತ್ರಿಯೋಚಿತ ಗುಣಗಳು ನಿನ್ನಲ್ಲಿ ರಾರಾಜಿಸುತ್ತಿರುವಾಗ ಕುಲಹೀನನಲ್ಲಿ ಕಂಡು ಬರುವ ಗುಣಗಳು ನಿನ್ನಲ್ಲಿರುವುದೇ? ಸ್ವಲ್ಪ ಯೋಚಿಸಿ ನೋಡು. ದೇವ, ನಾನು ಎಂದಿದ್ದರೂ ಓರ್ವಸೂತನೆಂಬ ವಿಚಾರವು ಈ ಪ್ರಪಂಚವೇ ಮೆರೆಯುತ್ತಿರುವುದು. ಕರ್ಣ, ಕೇಳು, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯದೇವನೇ ನಿನ್ನ ಜನಕನು. ಕುಂತಿದೇವಿಯೇ ನಿನ್ನ ಜನನಿಯು. ಲೋಕೈಕ ವೀರರಾದ ಆ ಪಾಂಡವರೇ ನಿನ್ನ ಸಹೋದರರು. ಅಲ್ಲದೆ ಈ ಭಾರತ ಸಿಂಹಾಸನಕ್ಕೆ ನೀನೇ ಜ್ಯೇಷ್ಠನು. ದೇವ, ಇದೇನು ನೀವು ಹೇಳುವ ಮಾತು? ಆಶ್ಚರ್ಯವಾಗಿರುವುದಲ್ಲ. ಈ ಯುದ್ಧ ಕಾಲದಲ್ಲಿ ಪಾಂಡವರನ್ನು ಕಾಪಾಡುವುದಕ್ಕಾಗಿ ಈ ರೀತಿ ಹೇಳಿವಿರೋ ಏನು? ಕರ್ಣ, ಪಾಂಡುಕುವರರ ಸೇರುತ್ತ ನೀನು. ಕರ್ಣ, ಪರಮಾತ್ಮ, ಪಾಂಡುಕುವರರ ಸೇರುತ್ತ ನೀನು ಕರೆಯನು ಪೊರೆಯೈ ಧರ್ಮದಿ ನಿರತ. ಕರ್ಣ, ಪರಮಾತ್ಮ, ದರೆಯನು ಪೊರೆಯೈ ಧರ್ಮದಿ ನಿರತ ಅನುಜರ ಸೇರೈ ಕರುಣೆಯ ತೋರೈ. ಕರ್ಣ, ಪರಮಾತ್ಮ, ಅನುಜರ ಸೇರೈ ಕರುಣೆಯ ತೋರೈ ನೀ ಬಾರೈ ನೀ ಬಾರೈ ಸುರಚಿತ ಶರಣರ ಚರಣವ ಪೊರೆವನೆ. ಕರ್ಣ, ಸುರಚಿತ ಶರಣರ ಚರಣವ ಪೊರೆವನೆ ಮಾತನು ಪ್ರೇಮದಿ ಲಾಲಿಸುವೀರ. ಕರ್ಣ, ಪರಮಾತ್ಮ, ದಾನ ಸೂರನಿ ನಾಗಿದ ಬಿರುದ ಕರ್ಣ, ಕರ್ಣ, ಪರಮಾತ್ಮ, ದಾನ ಸೂರನಿ ನಾಗಿತ ಬಿರುದ ಬೆರೆಸಿದ ನಿಜ ವರಗುಣಶೀಲ. ಕರ್ಣ, ಪರಮಾತ್ಮ, ಬೆರೆಸಿದ ನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ. ಕರ್ಣ, ಪರಮಾತ್ಮ, ಪರಹಿತ ಪ್ರೇಮಿ ಸುಕೃತಗಾಮಿ ಮಾರೈ ಮಾರೈ ಸುರಚಿತ ಸದನರ ಚರಣವ ಪೊರೆವನೆ ಸುರಚಿತ ಶರಣರ ಚರಣವ ಪೊರೆವನೆ ಮಾತನು ಪ್ರೇಮದಿ ಲಾಲಿಸುವೀರ 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 ಲಾಲಿಸುವೀರ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನೆಂಬು. ಹೇಗೆಂದರೆ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವ್ಯವಸ್ಥೆಯಲ್ಲಿದ್ದಾಗಲೇ ಮಗುವಾಗಿದ್ದ ನಿನ್ನನ್ನು ಕನ್ನಿಕಾವಸ್ಥೆಯಲ್ಲಿದ್ದಾಗಲೇ ದುರ್ವಾಸರಿಂದ ಪಡೆದಿದ್ದ ಮಂತ್ರವನ್ನು ಜಪಿಸಿದಳು. ಆವಾಗ ಸೂರ್ಯದೇವನ ವರಪ್ರಸಾದದಿಂದ ನೀನು ಜನಿಸಿದೆ ಕರ್ಣ. ಆ ನಂತರ
ನಿನ್ನ ತಾಯಿಯಾದ ಕುಂತಿದೇವಿಯು ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕರ್ಣ. ಆನಂತರ ಸೂತರು ನಿನ್ನನ್ನು ಅತ್ಯಂತ ಪ್ರೀತಿ ಪ್ರೇಮದಿಂದ ಸಾಕಿ ಸಲಹಿದರು. ತಿಳಿಯಿತೆ ಕರ್ಣ? ಕರ್ಣ, ಈವಾಗಲೂ ನನ್ನೊಡನೆ ಬಾ. ಆ ಲೋಕೈಕ ವೀರರಾದ ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡಗುವೆನು. ಆನಂತರ ಈ ರತ್ನ ಖಚಿತ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡಿವೆಯಂತೆ. ಬಾ ಕರ್ಣ. ಪರಮಾತ್ಮ, ಹಾಗಾದರೆ ಆ ಭೀಮಾರ್ಜುನರು ಆಯ್ತಮ್ಮ. ಪರಮಾತ್ಮ, ಹಾಗಾದರೆ ಆ ಭೀಮಾರ್ಜುನರು ನನ್ನನ್ನು ಶೂತಪುತ್ರನೆಂದು ಯಾವಾಗಲೂ ಹೀಯಾಳಿಸುತ್ತಿರುವರಲ್ಲ, ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೆ. ಕರ್ಣ, ಕೇಳು. ಈ ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ಹಾಗೂ ಆ ಪಾಂಡವರಿಗೂ ಸಹ ತಿಳಿಯದು. ಹೇಗೆಂದರೆ ಕರ್ಣ, ನೀನು ಮಗುವಾಗಿದ್ದಾಗ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಲಲ್ಲ. ಅಂದಿನಿಂದ ಮಗುವಾಗಿದ್ದ ನೀನು ಬದುಕಿರುವೆಯೋ ಇಲ್ಲವೋ ಎಂಬ ವಿಚಾರವೇ ಅವಳಿಗೆ ತಿಳಿಯದು ಕರ್ಣ. ಕರ್ಣ, ಈಗ ತಾನೇ ನಾನು ನಿನ್ನ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆದ್ದರೆಯೂ ನಿನ್ನನ್ನು ನೋಡಲು ಬಹಳ ಸಂಭ್ರಮದಿಂದ ಬರುತ್ತಿರುವಳು. ಕರ್ಣ, ನೀನು ಮಾತ್ರ ಆಕೆಯ ಮನಸ್ಸನ್ನು ನೋಯಿಸಬೇಡ, ಅವಳನ್ನು ಸಂತೋಷಪಡಿಸು. ಕರ್ಣ, ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಹೋಗಿ ಬರಲೇ? ಪರಮಾತ್ಮ, ಹೋಗಿ ಬನ್ನಿ. ಹೀಗೋ ನಮಸ್ಕರಿಸುವೆನು. ನಿನಗೆ ಶುಭವಾಗಲಿ. ಹಾ ಹಾ, ಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡುವುದಿಲ್ಲ. ಕಾರಣ ಅವ ನಿನ್ನ ತಾಯಿಯಾದ ಕುಂತಿದೇವಿಯು ಇತ್ತಲೇ ಬರುತ್ತಿರುವಳು. ಹಿಂದೆ ದೇವೇಂದ್ರನಿಗೆ ವಜ್ರಕವಚವನ್ನು ಕೊಟ್ಟು ಮೋಸ ಹೋದಂತೆ ಹೋಗಬೇಡ. ನಿನ್ನ ದಾನ ಧರ್ಮ ಸತ್ಯ ಸಂತತಿ ಇವುಗಳೆಲ್ಲ ಸ್ಥಿರವಾಗಿರಲಿ. ಹಾ ಹಾ, ಕೃಷ್ಣ ಪರಮಾತ್ಮನು ಕುಂತಿದೇವಿಯು ನಿನ್ನ ತಾಯಿ ಎಂದು ಹೇಳಿದ ಮಾತು ಈವಾಗ ಆಕಾಶವಾಣಿಯಿಂದ ತಿಳಿಯಿತು. ಆದರೆ ಲೋಕೈಕ ವೀರರಾದ ಪಾಂಡವರನ್ನು ಕೂಡಿ ಬಾಳುವ ಭಾಗ್ಯವು ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ? ಇದುವರೆಗೂ ಬಂಧು ವರ್ಗದವರು ಇಂಥವರೆಂದು ತಿಳಿದ ಬಳಿಕ ಎಂಥ ಉಭಯ ಸಂಕಟ! ಅಯ್ಯೋ ದೈವವೇ! ಕೊಲಲೆಂ ಪಾಂಡು ಕುಮಾರರ ಕೊಲ್ಲಲೇ ದುರದೊಳ್ ತಮ್ಮಿಂದರ ನಾಂ ಕೊಲ್ಲಲೇ. ಹಾ ಕೊಲಲೆಂ ಪಾಂಡು ಕುಮಾರರ ಕೊಲಲೆಂ ಪಾಂಡು ಕುಮಾರರ ಕೊಲ್ಲಲೇ ದುರದೊಳ್ ತಮ್ಮಿಂದರ ನಾಂ ಕೊಲ್ಲಲೇ. ಹಾ ಅಯ್ಯೋ ಅರ್ಜುನ, ಕೊಲದಿಂ ಬಿಟ್ಟ
ಬಿಟ್ಟೊಡೆ ಕೌರವೇಂದ್ರನ ಕೊಲದಿಂದ ಬಿಟ್ಟೊಡೆ ಕೌರವೇಂದ್ರನ ಸುಖ ಸಂತೋಷದಿಂದ ಬಾಳ್ವೆನೆ ಅರ್ಜುನ ಚಲದಿನ್ ಪಾರ್ಥನ ರುಂಡವಂ ತರಿದು ಅಯ್ಯೋ ಅರ್ಜುನ ಚಲದಿನ್ ಪಾರ್ಥನ ರುಂಡವಂ ತರಿದು ಮತ್ಸ್ವಾಮಿಗೆ ಹಣಂದವಂ ಪಡಿಸಲ್ಕಾಗಲೇ ಪಾರ್ಥನ ಘೋರ ಶರಕೆ ನಾಂ ತುತ್ತಾಗಲೇ ನಾಂ ಸಾಯಲೇ ಅಯ್ಯೋ ಯಾವ ರೀತಿಯಿಂದ ನಾನು ಈ ಭೂಮಿಯಲ್ಲಿ ಬಾಳಲಿ ಇರಲಿ ಕಂದ ಕರ್ಣ ದೇವಾಯ ನಮಃ ಕರ್ಣ ಕೀರ್ತಿಶಾಲಿ ಯಾಕ ಮಗನೇ ಅಮ್ಮ ಜನನಿ ಕರುಣೆ ತೋರಿದೆಯ ಅನಾಥನ ಬೇರೆ ಅಮ್ಮ ಜನನಿ ಕರುಣೆ ತೋರಿದೆಯ ಅನಾಥನ ಮೇಲೆ ಅಮ್ಮ ಜನನಿ ಚೆಲ್ಲಿಸಿದ ಕೂಡಲೇ ಜಲದೊಳು ಎಸೆದು ಕಾರಣವೇ ನಮ್ಮ ಅಮ್ಮ ಚೆಲ್ಲಿಸಿದ ಕೂಡಲೇ ಜಲದೊಳು ಎಸೆದು ಕಾರಣವೇ ನಮ್ಮ ಸೂತಕುಲಾದವ ಎಂತಿ ಮರೆಯೋಳೋ ಅಮ್ಮ ಇಲ್ಲ ಕರ್ಣ ಸೂತಕುಲಾದವ ಎಂತಿ ದರೆಯೋಳೋ ಬಾಳುವ ಪರ್ಯಾಯಿತೆ ಜನನಿ ಅಮ್ಮ ಬಾಳುವ ಪರ್ಯಾಯಿತೆ ಜನನಿ ಕರುಣೆ ತೋರಿದೆಯ ಅನಾಥನ ಮೇಲೆ ಅಮ್ಮ ಜನನಿ ಅಮ್ಮ ಕರ್ಣ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ಬೀಸಾಡಿದೆಯಲ್ಲ ನಿನ್ನ ಮನಸ್ಸು ಹೇಗೆ ಬಂದಿತಮ್ಮ ನಾನು ನಿನಗೆ ಮಾಡಿದ ದ್ರೋಹವೇನು ಈ ಪಾಪಿ ದೇಹವನ್ನು ನದಿಯಲ್ಲಿರುವ ಜಲಚರ ಜಂತುಗಳೂ ಸಹ ತಿನ್ನದೇ ಬಿಟ್ಟದೆ ಅಮ್ಮ ಕಾಡಿನಲ್ಲಿರುವ ಕ್ರೂರಾಮೃಗಗಳು ಕೂಡ
ತಮ್ಮ ತಮ್ಮ ಮರಿಗಳನ್ನು ಬಹಳ ಪ್ರೀತಿಯಿಂದ ಸಾಕುತ್ತಿರುವಲಮ್ಮ. ಅದಿರಲಿ, ಈ ಪ್ರಪಂಚವೇ ನನ್ನನ್ನು ಎಲ್ಲೆಲ್ಲಿಯೂ ಹೀನ ಕುಲದವನೆಂದು ನಿಂದಿಸುತ್ತಿರುವಾಗ ಅದನ್ನು ನೀನು ಒಂದೇ ಒಂದು ಮಾತಿನಿಂದ ಅದನ್ನು ಬಗೆಹರಿಸಿಕೊಡಬಹುದಾಗಿತ್ತು. ಏತಕ್ಕೆ ಸುಮ್ಮನಾದಿಯಮ್ಮ? ಅಮ್ಮ, ನೀವು ಹೆತ್ತ ತಾಯಿಯು ದೈವಕ್ಕೆ ಸಮಾನಳು. ನಿನ್ನನ್ನು ದೋಷಿಸಿದರೆ ನಾನು ನರಕಕ್ಕೆ ಪಾತ್ರನಾಗುವೆನು. ಅಮ್ಮ, ಎಷ್ಟು ದಿವಸಗಳ ಮೇಲಾದರೂ ಮಗನೆಂಬ ಪ್ರೀತಿ ಹುಟ್ಟಿತಲ್ಲ. ಈ ಉಪಕಾರ ಭಾರವನ್ನು ಹೇಗೆ ತೀರಿಸಲಮ್ಮ? ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಮಗನೇ, ನೀನು ಹೀಗೆಲ್ಲ ಮಾತನಾಡಬಾರದು. ಮೊದಲೇ ನೊಂದು ಹೋಗಿರೋ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರುತ್ತಿರುವುದು. ನೀನ್ಯಾರೋ ನಾನ್ಯಾರೋ ನನಗೊಂದು ತಿಳಿದಿಲ್ಲ. ಶ್ರೀಕೃಷ್ಣನಾದಯದಿ ತಿಳಿಯಿತು ನನಗೆ. ನೀನ್ಯಾರೋ ನಾನ್ಯಾರೋ ನನಗೊಂದು ತಿಳಿದಿಲ್ಲ. ಶ್ರೀಕೃಷ್ಣನಾದಯದಿ ತಿಳಿಯಿತು ನನಗೆ. ದುರ್ವಾಸ ಮುನಿಯಿಂದ 5 ಮಂತ್ರವ ಪಡೆದು ದುರ್ವಾಸ ಮುನಿಯಿಂದ 5 ಮಂತ್ರವ ಪಡೆದು ಜಪಿಸಲು ನಾನೊಂದು ಜಪಿಸಲು ನಾನೊಂದು ಕರ್ಣಾಗಿ ಜನಿಸಿ. ನೀನ್ಯಾರೋ ನಾನ್ಯಾರೋ ನನಗೊಂದು ತಿಳಿದಿಲ್ಲ. ಶ್ರೀಕೃಷ್ಣನಾದಯದಿ ತಿಳಿಯಿತು ನನಗೆ. ಕರ್ಣ ಕಂದ ಮಗನೇ, ಮೊದಲೇ ನೊಂದು ಹೋಗಿರುವ ನನ್ನ ಮನಸ್ಸಿಗೆ ನಿನ್ನ ಒಂದೊಂದು ಮಾತುಗಳು ಶೂಲದಂತೆ ಇರಿತಿರುವುದು ಕರ್ಣ. ಕರ್ಣ, ಬಾಲ್ಯದಲ್ಲಿ ನನಗೆ ಮಾಡಿದ ಅಪರಾಧಕ್ಕಾಗಿ ನಾನೆಷ್ಟು ನೊಂದಿನೋ, ಎಷ್ಟು ಸಂಕಟ ಪಟ್ಟೆನೋ, ಕಣ್ಣೀರು ಸುರಿಸಿದೆನೋ ಅದು ನನ್ನೊಬ್ಬಳಿಗೆ ಮಾತ್ರ ಗೊತ್ತು ಮಗನೇ. ಆದ್ರೆ ಇದುವರೆಗೂ ನೀನು ಬಿಳಿದಿರೋ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೆ ಕೃಷ್ಣ ಪರಮಾತ್ಮನಿಂದ ಈ ವಿಚಾರ ತಿಳಿದು ನಿನ್ನನ್ನು ನೋಡಲು ಓಡೋಡಿ ಬಂದೆ ಕರ್ಣ. ಆದರೆ ಮಗನೇ, ಬಾಲ್ಯದಲ್ಲಿ ನಾನು ಮಾಡಿದ ಅಪರಾಧಕ್ಕಾಗಿ ನೀನೆಷ್ಟು ನೊಂದೆಯೋ, ನೀನೆಷ್ಟು ಸಂಕಟ ಪಟ್ಟೆಯೋ, ಎಷ್ಟು ಜನರು ಈತನೋ ನೀಚ ಕುಲದವನು, ಸೋತ ಕುಲದವನು, ಹೀನ ಕುಲದವನೆಂದು ಹಾಡಿಕೊಂಡು ನಕ್ಕರೋ ಏನೋ. ಅದಕ್ಕೆಲ್ಲ ಈ ನಿನ್ನ ತಾಯಿಯೇ ಕಾರಣಳು. ದಯಮಾಡಿ ದಯಮಾಡಿ ನನ್ನನ್ನು ಕ್ಷಮಿಸಿ ಬಿಡು ಕರ್ಣ, ಕ್ಷಮಿಸಿ ಬಿಡು. ಅಮ್ಮ, ನೀವು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠರವಲ್ಲ. ನಾನು ಅನಾಥ, ನನ್ನ ಕರ್ಮಕ್ಕೆ ನೀವೇನು ಮಾಡುವಿರಿ? ಆದರೆ ಆ ಪಾಂಡವರ ಪಾದ ಸೇವೆಯನ್ನು ಮಾಡುವ ಆ ಪಾಂಡವರೇ ಸುಕೃತಶಾಲಿಗಳು. ಅಮ್ಮ, ಈ ಪಾಪಿಗೆ ಅಂತಹ ಪುಣ್ಯ ಲಭಿಸುವುದೇ ತಾಯಿ. ಕಂದ,
ಹಾಗೆದ್ದು ಹಾಗೆ ಹೋಯಿತು. ಇನ್ನಾದ್ರೂ ನಿನ್ನ ಸಹೋದರನ ಸೇರಿಕೊಂಡು ಸುಖವಾಗಿ ಬಾಳು. ವೈರಿಗಳಾದ ಕೌರವರಿಗೆ ಸೇರಿಕೊಂಡು ಪಾಂಡವರಿಗೆ ಕೇಡೆಣಿಸಬೇಡ ಮಗನೇ, ಕೇಡೆಣಿಸಬೇಡ. ಅಮ್ಮ ಜನನಿ, ಈ ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು, ನಾನು ನಡೆಸಿಕೊಡುವೆನು. ಆದರೆ ಆ ಸ್ವಾಮಿಗೆ ದ್ರೋಹವನ್ನು ಮಾತ್ರ ಎಂದಿಗೂ ಮಾಡಲಾರೆ ತಾಯಿ, ಎಂದಿಗೂ ಮಾಡಲಾರೆ. ಹಾಗಲ್ಲ ಮಗನ, ಹೆತ್ತ ತಾಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ದಯಮಾಡಿ ಸೌಭಾತ್ರ ದಾನ ಮಾಡು ಕಂದ, ಸೌಭಾತ್ರ ದಾನ ಮಾಡು. ಅಮ್ಮ, ನೀವು ವೀರಮಾತೆ, ಶಾಕಿ ಸಲುಗಿದಾತನು ಆತನನ್ನೇ ನಂಬಿರುವಾಗ ಆತನ ಕಾರ್ಯಗಳನ್ನು ಶಾಶ್ವತಪಡಿಸಿಕೊಳ್ಳಬೇಕಲ್ಲವೇ? ಶಾಕಿ ಸಲುಗಿದಾತನಿಗೆ ದ್ರೋಹವೆನಿಸಿದರೆ ನನ್ನ ತಾಯಿ ತಂದೆಗಳು ನರಕಕ್ಕೆ ಬೀಳರೆ, ಅಲ್ಲದೆ ನಾಳೆ ಹುಟ್ಟಿದ ಮಕ್ಕಳು ಕೂಡ ನನ್ನನ್ನು ನಿಂದಿಸದೇ ಬಿಡುವರಿ. ಈ ಸನ್ನಿವೇಶದಲ್ಲಿ ನೀವೇ ಹಿತಬೋಧನೆಯನ್ನು ಮಾಡಿರಿ. ನಿಶ್ಚಯ ಕಂದ, ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲದೆ, ಅವನು ಕಾಪಾಡಬೇಕಾದ ಹಿರಿಯವನಾದ ನಿನ್ನ ಕರ್ತವ್ಯ, ನಿನ್ನ ಧರ್ಮವಲ್ಲದೆ. ನೀವು 6 ಜನರು ಸೇರಿ ಹಸ್ತಿನಾವತಿಯ ರತ್ನ ಸಿಂಹಾಸ ಮೇಲೆ ಕುಳಿತು ರಾಜ್ಯ ಭಾರ ಮಾಡುವುದನ್ನ ಎತ್ತ ತಾಯಾದ ನಾನು ನೋಡಿ ಸಂತೋಷ ಪಡಬಾರದೆ ಕರ್ಣ, ಸಂತೋಷ ಪಡಬಾರದೆ. ಜನನಿ, ಇದುವರೆಗೂ ಆ ಸಹೋದರ ಭಾವವೇ ನನಗಿರಲಿಲ್ಲ. ಅಮ್ಮ, ನೀವೇಕೆ ಚಿಂತಿಸಿರಿ? ಆ ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೇನಮ್ಮ? ನೀವು ಸುಮ್ಮನಿರಿ. ಕಂದ, ಲೋಕೈಕ ವೀರನಾದ ನೀನು ಮತ್ತು ಆ ಸುಯೋಧನನು ಪಾಂಡವರಲ್ಲಿ ಇಷ್ಟೊಂದು ದ್ವೇಷವನ್ನು ಇಟ್ಟಿರುವಾಗ ನಾನು ಹೇಗೆ ತಾನೇ ನೆಮ್ಮದಿಯಾಗಿರಲಿ? ಹೋಗಲಿ ಬಿಡು, ಹೋಗಲಿ. ಆದರೆ ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗಿಡುವವನೇ, ಪರಾನ್ಮುಖನಾಗಿ ಬಿಡು. ಅಮ್ಮ ಜನನಿ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷವಿರುವವರೆಗೂ ಯುದ್ಧ ಮಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಜನನಿ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನು ಕಾಣೆಯ? ಈ ಪ್ರಪಂಚವೇ ನನ್ನನ್ನು ದೋಷಿಸಿ ಬಿಟ್ಟಾಗ ಮನ್ನಣೆಯಿಂದ ಸಾಕಿ ಸಲುಗಿದನಲ್ಲವೇ? ಅಮ್ಮ, ಪ್ರಾಣಸಕನಂತೆ ನನ್ನನ್ನೇ ರಾಜಸ್ತಂಭವೆಂದು ನೆಂಬಿ ಯುದ್ಧವನ್ನು ಹೂಡಿರುವಾಗ ಈ ಸಂಬಂಧಗಳಿಂದ ಅವನನ್ನು ತೊರೆಯುವುದು ಧರ್ಮವೇ? ಖಂಡಿತವಾಗಿಯೂ ನಾನು ಪರಾನ್ಮುಖನಾಗಲಾರೆ. ಇದನ್ನು ಕ್ಷಮಿಸಿರಿ. ಹೋಗಲಿ ಬಿಡು. ಆದರೆ ಯುದ್ಧರಂಗದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ. ದಯಮಾಡಿ ನನಗೋಸ್ಕರ ಮಾತ್ರ ಅವರನ್ನು ಉಳಿಸಿಕೊಡು. ಅಮ್ಮ ಜನನಿ, ಯಾರನ್ನಾದರೂ ಉಳಿಸುವೆನು. ಆ ಅರ್ಜುನನನ್ನು ಮಾತ್ರ ಖಂಡಿತವಾಗಿಯೂ. ಅಮ್ಮ, ಅಯ್ಯೋ ಅಯ್ಯೋ, ಅರ್ಜುನ ಮೇಲೆ ಕಪ್ಪ ನಿನಗೆಷ್ಟೊಂದು ದ್ವೇಷ. ಅಮ್ಮ, ಅವನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯು ನೋಡಿ ಸಂತೋಷಪಟ್ಟರೆ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಅರ್ಜುನನಿಂದ ನಾನೇ ಮೃತನಾದರು, ನನ್ನಿಂದ ಅರ್ಜುನನೇ ಮೃತನಾದರು. ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿದ. ಹೀಗಿರುವಲ್ಲಿ ನೀವೇಕೆ ಚಿಂತಿಸುವಿರಿ? ಹೋಗಲಿ ಬಿಡು ಮಗನೇ, ನಿನ್ನನ್ನು ಹೆಚ್ಚಾಗಿ ತೊಂದರೆಗೊಳಿಸಲಾರೆ. ಆದರೆ ಕೊನೆಯದಾಗಿ ಒಂದೇ ಒಂದು ಮಾತನ್ನು ಕೇಳುತ್ತೇನೆ, ಅದನ್ನಾದರೂ ನಡೆಸಿಕೊಡುವೆಯಾ ಕರ್ಣ? ಅಮ್ಮ, ಅದೇನು ಕೇಳಿ. ಈ ಕರ್ಣನು ಅಂತಹ ನೀಚನಲ್ಲ. ಹಾಡಿದ ಮಾತನ್ನು ನಡೆಸಲಾರದ ಪಾಪು ಎಂದು ಭಾವಿಸಬೇಡ. ಎಲ್ಲಿ ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ಆಗಬಹುದು. ನುಡಿದ ನಡೆಸಲಾರದ ಕಡುಕೂಳನೆ ಈ ಕರ್ಣ ಪೇಸೂರ ತನುಜ.
ಕರ್ಣ. ಬಿಡಬಿಡೋ ಚಿಂತೆಯ ಮಾತೆಯೇ, ಬಿಡಬಿಡ ಚಿಂತೆಯ ಮಾತೆ, ನಡೆಸುವೆ ಧರ್ಮಜನಾನೆ, ಮರ್ಪಿತನಾದೆ ಜನನಿ. ಅಮ್ಮ, ಅದೇನೋ ಕೇಳಿ ನಡೆಸಿ ಕೊಡುವೆನು. ಸತ್ಯವಾಗಿ ನಡೆಸಿಕೊಡುವಿಯ ಮಗನೇ? ಅಮ್ಮ, ಇದೇನು ಹೀಗೆ ಹೇಳುತ್ತಿರುವಿರಿ? ಸತ್ಯವಾಗಿಯೂ ನಡೆಸಿ ಕೊಡುವೆನು. ಹೋಗಲಿ, ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ, ಅದೇ ಎತ್ತ ಒಟ್ಟಿಗೆ ಸಂತೋಷ. ಆದರೆ ಕರ್ಣ, ನಾಳೆ ಯುದ್ಧ ರಂಗದಲ್ಲಿ ತೊಟ್ಟ ಬಾಣವನ್ನು ತೊಡದಿರು ಮಗನೇ, ಕಟ್ಟ ಕಡೆಯ ತನಕ ಕರ ಮುಗಿದು ಹೇಳುವೆನು ಮನ್ನಿಸು ಮಾತೆ, ನೀನೇ ಪ್ರಾಣ ಫಲಕ. ಅಮ್ಮ, ಮಗನೇ, ಅಯ್ಯೋ ಅಮ್ಮ. ಕೊಟ್ಟ ಬಾಣವನ್ನು ತೊಡದಿರು ಮಗನೇ, ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆ, ನೀನೇ ಪ್ರಾಣ ಫಲಕ. ಸಹಜಾತರಂ ಕೊರೆಯೇ ಕುವರ, ಸಹಜಾತರಂ ಕೊರೆಯೇ ಕುವರ, ಪಾಂಡವರಿಗೆ ನೀ ಸಹೋದರ, ಪಾಂಡವರಿಗೆ ನೀ ಸಹೋದರ. ಬೇಡುವೆ ಭಿಕ್ಷಯನ ನೀಡು ನೀ ಅಭಿವಚನ, ಬೇಡುವೆ ಭಿಕ್ಷಯನ ನೀಡು ನೀ ಅಭಿವಚನ, ಅಭಿವಚನ, ಅಭಿವಚನ. ನಾಳೆ ಯುದ್ಧ ರಂಗದಲ್ಲಿ ತೊಟ್ಟ ಬಾಣವನ್ನು ತೊಡಬೇಡ ಕಣ್ಣಯ್ಯ. ಆಗಬಹುದು ಜನನಿ, ಆಗಬಹುದು. ಅಯ್ಯೋ ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಇಂದ್ರನು ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಬಿಲ್ಲನ್ನು ಮುರಿದು ಬೀಸಾಡಿದನು. ಲಾಲಿಸು ಮಾತೆಯೇ ನೀ ನಮ್ಮ ಅಮ್ಮ, ಪಾಲಿಸು ಕರುಣಾದಳೋ ಅಮ್ಮ. ಲಾಲಿಸು ಮಾತೆಯೇ ನೀ ನಮ್ಮ ಅಮ್ಮ, ಪಾಲಿಸು ಕರುಣಾದಳೋ. ಜ್ಞಾನ ವಿಲಾಸಿನಿ ಎಣ್ಣೆಯ ನುಡಿಯಿದೆ ಅಮ್ಮ, ಜ್ಞಾನ ವಿಲಾಸಿನಿ ಎಣ್ಣೆಯ ನುಡಿಯಿದೆ, ದೀನ ಮಾತೆ ಎನ್ನ ಮಾತೆಯೇ ಅಮ್ಮ. ದೀನ ಮಾತೆ ಎನ್ನ ಮಾತೆಯೇ, ಲಾಲಿಸು ಮಾತೆಯೇ ನಮ್ಮ ಅಮ್ಮ, ಪಾಲಿಸು ಕರುಣಾದಳೋ ಅಮ್ಮ. ಅಮ್ಮ, ಈ ಯುದ್ಧ ಮುಗಿಯವರೆಗೆ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರೊಡನೆಯೂ ಹೇಳಬೇಡ. ದೈವ ವಿಲಾಸವಿದ್ದಂತೆ ಆಗಲಿ. ಈ ಯುದ್ಧದಲ್ಲಿ ನಾನು ಮೃತನಾದರೆ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಬೇಕೆಂದು ಬೇಡಿಕೊಳ್ಳುವೆನಮ್ಮ, ಬೇಡಿಕೊಳ್ಳುವೆನು. ಅಯ್ಯೋ ವಿಧಿ, ನೀನೆಷ್ಟೊಂದು ಕ್ರೂರಿ. ಒಂದೇ ತಾಯ ಮಕ್ಕಳು
ರಣರಂಗದಲ್ಲಿ ಒಬ್ಬರಿಗೊಬ್ಬರು ಒಡೆದಾಡಿ ಸಾಯಬೇಕೆ? ಈ 6 ಜನರಲ್ಲಿ ಯಾರಿಗೆ ನೋವಾದ್ರೂ ನನಗೆ ತಾನೇ ನೋವಾಗುವುದು, ಯಾರಿಗೆ ಸಾವು ಬಂದರೂ ನನ್ನ ಕಣ್ಣಿಗೆ ತಾನೇ ಬೆಂಕಿ ಬೀಳುವುದು. ಅಯ್ಯೋ, ಇಂಥ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯ ಉಳಿಯುವಂತಾದರೆ ಇಂಥ ಸಾಮ್ರಾಜ್ಯವೇ ಸರ್ವನಾಶವಾಗಿ ಹೋಗಲಿ, ಇಂಥ ಸಾಮ್ರಾಜ್ಯವೇ ಸರ್ವನಾಶವಾಗಿ ಹೋಗಲಿ, ಸರ್ವನಾಶವಾಗಲಿ. ಮಾವ, ಈ ದಿವಸ ಯುದ್ಧದಲ್ಲಿ ಕರ್ಣನಿಗೆ ಸಾರಥಿ ಆಗಬೇಕು ಮಾವ. ಹಾಗಾದಾಗದು ಪುರಾವರಾರೆ, ಹಾಗಾದಾಗದು ಸುಯೋಧನ ಹಾಗಾದಾಗದು ಪುರಾವರಾರೆ, ಹಾಗಾದಾಗದು ಸುಯೋಧನ ಭೂತ ಕುಲದವನಿಗೆ ದೂತನಾಗಲೇಕೆ ಸುಯೋಧನ ಭೂತ ಕುಲದವನಿಗೆ ದೂತನಾಗಲೇಕೆ ವೀರಧೀರನಾಗಿ ಈನನಾಗಲೇಕೆ ಹಾಗಾದಾಗದು ಪುರಾವರಾರೆ, ಹಾಗಾದಾಗದು. ಸುಯೋಧನ, ಸೂತ ಕುಲದಲ್ಲಿ ಜನಿಸಿದ ಆ ಕರ್ಣನಿಗೆ ನಾನು ಸಾರಥಿಯಾಗಲೇ ಬೇಡ. ಈ ಕಾರ್ಯವು ನನಗೆ ಅನಾವಶ್ಯಕ. ಮಾವ, ನಿಮ್ಮನ್ನು ಬೇಡಿಕೊಳ್ಳುವನು. ವೀರಾಭಿಮಾನವು ಕರ್ಣನು ನಿಗ್ರಹಿಸಿಲ್ಲವೇ? ಆದ್ದರಿಂದ ನೀವು ಅನುಮಾನಿಸದೆ ಕರ್ಣನಿಗೆ ಸಾರಥಿ ಆದರೆ ಅವನು 3 ಲೋಕವನ್ನು ಜಯಿಸುವನು. ಸುಯೋಧನ, ನನ್ನನ್ನೇತಕ್ಕೆ ಹಿಂಸೆ ಪಡುತ್ತಿರುವೆ? ಕ್ಷತ್ರಿಯ ವೀರರಿಂದ ಸೇವಿಸಲ್ಪಡುತ್ತಿದ್ದರು ನಾನು ಓರ್ವ ಸೂತಕನಿಗೆ ಸಾರಥಿಯಾಗಲೇ? ಛೇ, ಬೇಡ. ಈಗಲಾದರೂ ನನ್ನ ಮಾತನ್ನು ಕೇಳು. ಶ್ರೀಕೃಷ್ಣನನ್ನು ಕರೆಸಿ ಅನುಸಂಧಾನ ಮಾಡಿಕೊ. ಮಾವ, ನಿಮ್ಮನ್ನು ಕೈ ಮುಗಿದು ಬೇಡಿಕೊಳ್ಳುವನು. ನನ್ನ ಮಾತನಾಡಿಸಲಾದಿದ್ದರೆ ನಾನು ಇವೆಲ್ಲ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವನು. ವತ್ಸ, ನಿಲ್ಲು. ನನ್ನ ಮನಸ್ಸಿಗೆ ಈ ಕಾರ್ಯ ಒಪ್ಪದಿದ್ದರೂ ಸಹ ನಿನಗಾಗಿ ಒಪ್ಪಬೇಕಾಗಿರುವುದು. ಆದರೆ ಆ ಕರ್ಣನೇನಾದರೂ ನನ್ನ ಮಾತನ್ನು ಮೀರಿ ಅವಿದ್ಯೆಯನ್ನಾಗಿ ನಡೆದರೆ ನಾನು ಹೊರಟು ಬರುವೆನು. ನೀನು ಸಮಾಧಾನನಾಗು. ಹಾ ಇದೇನು? ದೇವಿಯು ಪತಿಗೆ ವಿಜಯವನ್ನು ತೋರುತ್ತಿರುವಳಲ್ಲ. ಪ್ರಾಣೇಶ್ವರ, ಇದು ನಮಸ್ಕರಿಸುವೆನು. ಸ್ವಾಮಿ, ಮಂಗಳದಾಯಿ ಸುದಿನ ಮಧುರವಾರಲಿ ನಿಮ್ಮೊಲವೇ ಮನೆಯ ನಂದಾದೀಪವಾರಲಿ ಮಂಗಳದಾಯಿ ಸುದಿನ ಮಧುರವಾರಲಿ ನಿಮ್ಮೊಲವೇ ಮನೆಯ ನಂದಾದೀಪವಾರಲಿ ಅನುರಾಗದ ರಾಗಮಾಗಲಿ ಅಪಸ್ವರದ ಛಾಯೆಂದು ಕಾಣದಾಗಲಿ ಅನುರಾಗದ ರಾಗ
ಸ್ವಾಮಿ ಸ್ವಾಮಿ ಜಯಶೀಲರಾಗಿ ಹೋಗಿ ಬನ್ನಿ ಸ್ವಾಮಿ. ಹಾ, ಪರಮೇಶ್ವರ ನಿಮಗೆ ಜಯವನ್ನು ಉಂಟು ಮಾಡಲಿ. ಹೋಗಿ ಬನ್ನಿ ಸ್ವಾಮಿ. ಆಗಬಹುದು ಪ್ರಿಯೆ. ಎಡೆಗಣ್ಪಾರುವುದೇ ತಗೆ ಹಡಿಡಲಾರೆನೋ ಮುಂದಕ್ಕೆ ಎಡಭುಜವು ಕಂಪಿಸುವುದೋ ಎಡಭುಜವು ಕಂಪಿಸುವುದೋ ಕೊಡವಿಯೊಳ್ ನಾಂ ಬಾಳುವುದ ಕಟ. ಅಯ್ಯೋ, ಇದೇನು ಯುದ್ಧಕ್ಕೆ ಹೋಗುತ್ತಿರುವ ನನಗೆ ಅಪಶಕುನಗಳೇ ತೋರುತ್ತಿರುವುದಲ್ಲ. ಪಡಪಡಲವ ಪಾಪಿ ನಿನ್ನ ಮದವ ನಡೆಯಿತೆ ಪಡಿವರದ ಮೆರವ ನಿನ್ನ ಒಡಲ ತರಿಯುವೆ ಕರ್ಣ. ಪಡಿವರದಿ ಮೆರವ ನಿನ್ನ ಒಡಲ ತರಿಯುವೆ ಪಡಪಡಲುವ ಪಾಪಿ ನಿನ್ನ ಮದವ ನಡೆಯಿತೆ ಕರ್ಣನೆಂಬ ನಾಮವಾಣಿ ನಾಮಗೈಯುವೆ ಹಣ. ಕರ್ಣನೆಂಬ ನಾಮವಾಣಿ ನಾಮಗೈಯುವೆ ವರ್ಣಿಸೆಯೇ ಫಲವಿದೇನು ನಿನ್ನ ದರ್ಭವ ಕರ್ಣ. ಅರ್ಜುನ ವರ್ಣಿಸೆಯೇ ಫಲವಿದೇನು ನಿನ್ನ ದರ್ಭವ ಕರ್ಣನೆಂಬ ನಾಮವ ನಿರ್ನಾಮಗೈಯುವೆ. ಕೆಲವೋ ಅರ್ಜುನ, ನಿನ್ನನ್ನು ಈ ರಣಭೂಮಿಯಲ್ಲಿ ಆಹುತಿ ಕೊಡುವನು. ಈ ಕರ್ಣನ ಬಾಣದ ಪೆಟ್ಟನ್ನು ಸಹಿಸೆ ಬಳಿಗೆ ಬಾರೋ ಬಡಮನು ಜರೆ ತೆರೆದಿಡುವೆ ಚಿರವನು ಕರ್ಣ. ಅರ್ಜುನ ಬಳಿಗೆ ಬಾರೋ ಬಡಮನು ಜರೆ ತೆರೆದಿಡುವೆ ಚಿರವನು ಬಂದ ಮದಿಯ ನಿನ್ನ ನೀಗೆ ಕೊಂದು ಕೆಡಹುವೆ ಬಂದ ಮದಿಯ ನಿನ್ನ ನೀಗೆ ಕೊಂದು ಕೆಡಹುವೆ ಬಳಿಗೆ ಬಾರೋ ಬಡಮನು ಜರೆ ತೆರೆದಿಡುವೆ ಚಿರವನು. ನಿಲ್ಲು ನಿಲ್ಲು ಕುಳ್ಳಹದಮ ಕೊಲ್ಲುವ ಬೇಗ ನಿಲ್ಲು ನಿಲ್ಲು ಕುಳ್ಳಹದಮ ಕೊಲ್ಲುವ ಬೇಗ ಕಳ್ಳದನವ ಬಲ್ಲ ನಿನ್ನ ಕೊಲ್ಲುವೆ ನಿನ್ನ ಕಳ್ಳದನವ ಬಲ್ಲ ನೀಗ ಕೊಲ್ಲುವೆ ನಿನ್ನ ನಿಲ್ಲು ನಿಲ್ಲು ಕುಳ್ಳಹದಮ ಕೊಲ್ಲುವ ಬೇಗ ಬಲ್ಲೆ ನೀಗ ಕುಲ್ಲ ಪಥವ ಎಲ್ಲಿ ಹೋಗುವೆ ಎಲವೆಲವೋ ಕರ್ಣ. ಅರ್ಜುನ ಬಲ್ಲೆನೀಗ ಗುಲ್ಲ ಪಥವ ಎಲ್ಲಿ ಹೋಗುವೆ ಇಳಿಗೆ ಬಳಿಯ ಕೊಡುವೆ ನಾನು ಚಳಕದಿಂದಲೇ ಕರ್ಣ. ಅರ್ಜುನ ಇಳಿಗೆ ಬಳಿಯ ಕೊಡುವೆ ನಾನು ಚಳಕದಿಂದಲೇ ನಿನ್ನ ಎಲ್ಲಿ ಹೋಗುವೆ ಬರದಿ ಬಾರದೆ ನಿನ್ನ ಶಿರವ ತರೆಯುವೆ ಬರದಿ ಬಾರೋ ದುರದಿ ನಿನ್ನ ಶಿರವ ತರೆಯುವೆ ಸರದೊಳೆಂದು ತರೆಯುವ ನಿನ್ನ ದುರುಳ ನಿನ್ನಲೇ ಕರ್ಣ. ಸರದೊಳೆಂದು ತರೆಯುವ ನಿನ್ನ ದುರುಳ ನಿನ್ನಲೇ ಬರದಿ ಬಾರೋ ದುರದಿ ನಿನ್ನ ಶಿರವ ತರೆಯುವೆ. ಅರ್ಜುನ
ಈ ಬಾಣದ ರುಚಿಯನ್ನು ನೋಡು, ಇದರಿಂದ ನಿನ್ನ ಗತಿ ಏನಾಗುವುದು ನೋಡು. ಕರ್ಣ, ಅಂಥ ಬಲಶಾಲಿಯೇ ನೀನು. ಹೀಗೋ ಪರಮೇಶ್ವರನನ್ನು ಮೆಚ್ಚಿಸಿ ಪಡೆದಿರುವ ಈ ಪಾಶುಪತಾಸ್ತ್ರದ ಪೆಟ್ಟನ್ನು ಸಹಿಸಿಕೋ. ಬಲೆ ಅರ್ಜುನ, ಈ ನಿನ್ನ ಪೊಳ್ಳು ಮಾತುಗಳಿಂದ ಏನೋ ಪ್ರಯೋಜನ. ನಿನ್ನ ಚಿತ್ತವನ್ನು ಶ್ರೀಕೃಷ್ಣನ ಪಾದಾರವಿಂದದಲ್ಲಿ ಸೇರಿಸಿಕೋ. ಹೀಗೋ ಈ ಕೌರವೇಶ್ವರನು ಸಂತಾಪವನ್ನು ಹೋಗಲಾಡಿಸುವ ಈ ಸರ್ಪಾಸ್ತ್ರವನ್ನು ಬಿಡುವೆನು. ಸರ್ಪಾಸ್ತ್ರವು ಅರ್ಜುನನ ಕಿರೀಟವನ್ನು ಒತ್ತಿಕೊಂಡು ಹೋಯಿತು. ಅವನನ್ನು ಕೊಲ್ಲಬೇಕಾದರೆ ಪುನಃ ಅದೇ ಸರ್ಪಾಸ್ತ್ರವನ್ನು ಅವನ ಎದೆಗೆ ಗುರಿ ಇಟ್ಟು ಬಡೆ. ಛೇ ಸಲ್ಲನೆ, ನಾನು ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲವೆಂದು ನಮ್ಮ ತಾಯಿಗೆ ಭಾಷೆಯನ್ನು ಕೊಟ್ಟಿರುವೆನು. ಅದನ್ನು ತೊಡುವುದಿಲ್ಲ. ಛೇ ಪಾಂಡವರ ಪಕ್ಷಪಾತಿ, ಸ್ವಾಮಿ ದ್ರೋಹಿ, ನಿನ್ನನ್ನು ನಂಬಿ ಆ ಸಿಯೋದನ್ನು ಕೆಟ್ಟನು. ನಿನಗೆ ನಾನು ಸಾರಥಿಯಾಗಲಾರನು. ಈಗೋ ನಾನು ಹೊರಡುವೆನು. ಆಹಾ, ಇದೇ ಸಮಯದಲ್ಲಿ ನನ್ನ ರಥದ ಗಾಲಿಯು ಊತಿಕೊಂಡಿರುವುದು. ಆಹಾ, ಇದೇ ಸಮಯದಲ್ಲಿ ನನ್ನ ರಥದ ಗಾಲಿಯು ಊತಿಕೊಂಡಿರುವುದು. ಶಾರದೆಯು ಸಹ ಕೋಪಿತನಾಗಿ ಹೊರಟು ಹೋದರಲ್ಲ. ಅಯ್ಯೋ, ಇದು ಗುರುಗಳಾದ ಪರಶುರಾಮರ ಶಾಪವು. ಆಗಲಿ, ಪೌರುಷವಿರುವವರೆಗೂ ಯುದ್ಧವನ್ನು ಮಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವವಿಚ್ಛೆ. ಎಲ್ಲವೋ ಅರ್ಜುನ, ರಥವನ್ನು ಮೇಲಕ್ಕೆ ಎತ್ತಿವೆನೋ, ಸ್ವಲ್ಪ ನಿಧಾನಿಸು. ಕೇಳು ಪಾತನೆ ಹೇಳುವೆನೀಗ, ಕೇಳು ಪಾತನೆ. ಅರ್ಜುನ, ಪರಮಾತ್ಮ, ಕೇಳು ಪಾತನೆ ಹೇಳುವೆನೀಗ, ಕೇಳು ಪಾತನೆ. ಅಳಿದೇನು ನಾನು ಸಂತೋಷವನ್ನು, ಅಳಿದೇನು ನಾನು ಸಂತೋಷವನ್ನು. ಕುಲಕನ್ನ ನಿನ್ನ ಬಿಳುವೈವಲು, ಕೇಳು ಪಾತನೆ ಹೇಳುವೆನೀಗ, ಕೇಳು ಪಾತನೆ, ಕೇಳು ಪಾತನೆ, ಕೇಳು ಪಾತನೆ. ಪರಮಾತ್ಮ, ಅರ್ಜುನ, ಈ ಸಮಯವನ್ನು ಬಿಟ್ಟರೆ ನೀನು ಕರ್ಣನನ್ನು ಗೆಲ್ಲಲಾರೆ. ಊಡು ಬಾಣವನ್ನು. ಪರಮಾತ್ಮ, ಏನಿ ಸಂಶಯವು ಏನಾಗಿದು, ಏನಿ ಸಂಶಯವು. ಪರಮಾತ್ಮ, ಅರ್ಜುನ, ಏನಿ ಸಂಶಯವು ಏನಾಗಿದು, ಏನಿ ಸಂಶಯವು. ಪರಮಾತ್ಮ, ಅರ್ಜುನ, ಆವ ಜನ್ಮದ ಈತ ಏನಾಗೆ. ಪರಮಾತ್ಮ, ಆವ ಜನ್ಮದ ಈತ ಏನಾಗೆ, ಆವ ಜನ್ಮದ ಬಂದು ಕಾಣೆ. ಪರಮಾತ್ಮ, ಅರ್ಜುನ, ಆವ ಜನ್ಮದ ಬಂದು ಕಾಣೆ. ಏನಿ ಸಂಶಯವು ಏನ
ಯಾಕೋ ಈತನ ಮೇಲೆ ಬಾಣ ಪ್ರಯೋಗ ಮಾಡಲು ನನ್ನ ಕೈಗಳೇ ಬರುತ್ತಿಲ್ಲ. ಪರಮಾತ್ಮ, ಅಗ್ರಜನಾದ ಧರ್ಮಪುತ್ರನ ಮೇಲೆ ಎಷ್ಟು ಪ್ರೇಮವಿದೆಯೋ ಅದಕ್ಕಿಂತಲೂ ಹೆಚ್ಚಿನ ಪ್ರೇಮವು ಈತನಲ್ಲಿ ನನಗೆ ಕಾಣುತ್ತಿರುವುದು. ಪರಮಾತ್ಮ, ಈತನು ಯಾರಾಗಿರಬಹುದು? ಹಿಂದಿನ ಜನ್ಮದ ಬಂಧುವೋ ಅಥವಾ ಒಡ ಹುಟ್ಟಿದವನೋ ನಾನು ಕಾಣೆನಲ್ಲ. ಪರಮಾತ್ಮ, ಈತನ ಮಾತು, ನೀತಿಗುಣ, ಪರಾಕ್ರಮ ಇವುಗಳೆಲ್ಲವೂ ನನ್ನ ಮನಸ್ಸನ್ನು ಸೂರೆಗೊಳಿಸುತ್ತಿರುವುದೇವಾ, ಸೂರೆಗೊಳಿಸುತ್ತಿರುವುದು. ಪರಮಾತ್ಮ, ಈತನ ಜನ್ಮದ ವೃತ್ತಾಂತವನ್ನು ಹೇಳಬೇಕೆಂದು ಈಗೋ ತಮ್ಮಲ್ಲಿ ಬೇಡಿಕೊಳ್ಳುತ್ತಿರುವೆ. ಛೇ ಅರ್ಜುನ, ತಲೆಯ ಮೇಲೆ ಒಡೆದವರಿಗೆ ಮರುಕ ಪಡುವುದನ್ನ ಎಲ್ಲಿಂದ ಕಲಿತೆ? ಪರಮಾತ್ಮ, ಕೇಳೋ ಅರ್ಜುನ, ನಿನ್ನ ಮಗನಾದ ಅಭಿಮನ್ಯುವನ್ನು ಮೋಸದಿಂದ ಕೊಂದ ಈತನ ಮೇಲೆ ಮರುಕುವೆ? ಛೇ, ನಾನು ಇಲ್ಲಿ ಇರುವುದು ಸರಿಯಲ್ಲ. ದಾರಿಯನ್ನು ಬಿಡು, ನಾನು ಹೋಗುವೆ. ಪರಮಾತ್ಮ, ನಿಲ್ಲಿ 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 ನಿಲ್ಲಿ. ಹೌದು, ನನ್ನ ಮಗನಾದ ಅಭಿಮನ್ಯುವನ್ನು ಮೋಸದಿಂದ ಕೊಂದ ಪರಮಪಾತಿಕೆಯು ಈತನೇ. ಎಲ್ಲವೋ ಪರಮಪಾತಿಕೆ ಇಂದಿನಿಂದ ಮಾಡಿದ ಮೋಸ ಕೃತ್ಯಕ್ಕೆ ಇಗೋ ಮೋಸವನ್ನು ಹೊಂದುವನಾಗು. ಕೆಲವೋ ಅರ್ಜುನ, ಈ ಮೋಸವನ್ನು ಎಲ್ಲಿಂದ ಕಲಿತೆ? ವೀರಮಾತೆಯಾದ ಕುಂತಿ ಗರ್ಭದಲ್ಲಿ ಹುಟ್ಟಿದ ನಿನ್ನ ಜನ್ಮವು ಸಾರ್ಥಕವಾಯಿತು. ಇದು ಈ ಕರ್ಣನ ಬಾಣದ ರುಚಿಯನ್ನು ನೋಡು. ಅಯ್ಯೋ, ಇದೇನು ಆಶ್ಚರ್ಯ! ದಿವ್ಯಾಸ್ತ್ರ ಮಂತ್ರಗಳು ಒಂದೂ ಸಹ ನನ್ನ ಜ್ಞಾಪಕಕ್ಕೆ ಬರುತ್ತಿಲ್ಲವಲ್ಲ. ಇದು ಗುರುಶಾಪ. ಅಯ್ಯೋ ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಓಹೋ, ಈ ಕರ್ಣನನ್ನು ಗೆಲ್ಲುವುದಕ್ಕೆ ಅರ್ಜುನನಿಂದ ಸಾಧ್ಯವಿಲ್ಲ. ಈವಾಗ ನಾನೇ ಬ್ರಾಹ್ಮಣ ವೇಷಧಾರಿಯಾಗಿ ಹೋಗಿ ಆತನ ಅಮೃತ ಕಳಸವನ್ನು ದಾನವಾಗಿ ಪಡೆದುಕೊಂಡು ಬರುವೆನು. ಕೊಡಪ್ಪ. ಪರಮಾತ್ಮ, ಈ ರಣರಂಗದಲ್ಲಿ ತಮಗೆ ದಾನವನ್ನು ಕೊಡಲು ನನ್ನಲ್ಲಿ ಏನೂ ಇಲ್ಲವಲ್ಲ ಸ್ವಾಮಿ. ಏನಯ್ಯ, ಏನೂ ಇಲ್ಲವೆಂದು ಹೇಳಬಹುದೇ? ನಿನ್ನ ಕಿವಿಯಲ್ಲಿ ಪ್ರಕಾಶಿಸುತ್ತಿರುವ ಆ ಕರ್ಣಕುಂಡಲಗಳನ್ನು ದಾನವಾಗಿ ಕೊಡಪ್ಪ. ಸ್ವಾಮಿ ಕ್ಷಮಿಸಿರಿ, ನನ್ನಲ್ಲೇನು ಇಲ್ಲವೆಂದು ತಿಳಿದುಕೊಂಡಿದ್ದನು. ಇಗೋ ಕೊಡುವೆನು, ಸ್ವೀಕರಿಸಿ. ಏನಯ್ಯ ಹಾಗೆ ಕೊಡ್ತಿರುವಿಯಲ್ಲ, ದಾರಿಯನ್ನೆರೆದು ಕೊಡುವನಾಗು. ದೇವ, ಧಾರೆಯನ್ನು ಹೆರೆಯಲು ಈ ಯುದ್ಧ ಭೂಮಿಯಲ್ಲಿ ಜಲವನ್ನು ಎಲ್ಲಿಂದ ತರಲಿ? ನೋಡಪ್ಪ, ನೀರಿಗಿಂತಲೂ ಅತ್ಯುತ್ತಮವಾದ ಅಮೃತ ಕಳಸವು ನಿನ್ನ ಎದೆಯಲ್ಲೇ ಇರುವುದಲ್ಲ, ಅದರಿಂದ ದಾರಿಯನ್ನೆರೆದು ಕೊಡುವನಾಗು. ಹಾ ಹಾ, ಇವರು ಯಾರಾಗಿರಬಹುದು? ಇವನು ಬ್ರಾಹ್ಮಣನಲ್ಲ, ನಿಜವಾಗಿಯೂ ಶ್ರೀಕೃಷ್ಣ ಪರಮಾತ್ಮನೇ. ಹೌದು ದೇವ, ನನ್ನ ನಿಜವನ್ನು ಪರೀಕ್ಷಿಸಲು ಈ ರೀತಿಯಾಗಿ ಬಂದಿರುವೆಯಾ? ಪರಮಾತ್ಮ, ತಮ್ಮ ದರ್ಶನ ಮಾತ್ರದಿಂದ ನನ್ನ ಅಜ್ಞಾನವು ತೊಲಗಿ ಹೋಯಿತು. ಪೂರ್ವಾಜಿತದ ಸುಕೃತ ಫಲದಿಂದ ತಾವು ನನ್ನ ಬಳಿಗೆ ಬಂದಿರುವಿರಿ. ಜೀವಮಾನದ ಗುರಿ ಯಾವುದೆಂಬುದನ್ನು ಅರಿತಿರಲಿಲ್ಲ. ಆ ಸ್ಥಿರವಾದ ನನ್ನ ಜನ್ಮವು ಸಾರ್ಥಕವಾಯಿತು. ಮಾನವನ ಕರ್ತವ್ಯ ಎಂಬುದನ್ನು ಈವಾಗ ಅರಿತುಕೊಂಡೆನು. ದೇವ, ಹೀಗೋ ನನ್ನ ಹೃದಯವನ್ನು ಬಗೆದು ಅಮೃತ ಕಳಸವನ್ನು ತೆಗೆದು ದಾರೆಯನ್ನು ಎರೆದುಕೊಡುವೆನು. ದೇವ, ಅನಾಥ ರಕ್ಷಕ, ನನ್ನ ದಾನವನ್ನು ಸ್ವೀಕರಿಸಿ ನನಗೆ ಸದ್ಗತಿಯನ್ನು ಕೊಡು. ನಾರಾಯಣ, ಕೃಷ್ಣ, ವಾಸುದೇವ, ಕಾಪಾಡು ಕಾಪಾಡು.
ತಂದೆಯನ್ನು ಕೊಂದಿರ್ಪರು ಮಂದ ಮತಿಗಳ ಕೊಂದು ಕೆಡಗುವೆನು ನಾ ಎಲ್ಲ ಪಾಂಡವರೇ ಎಲ್ಲಿ ಅಡಗಿಕೊಂಡಿರುವಿರಿ? ನಮ್ಮ ತಂದೆಯನ್ನು ಮೋಸದಿಂದ ಕೊಂದಿರುವಿರಾ? ಈಗಲೇ ನಿಮ್ಮೆಲ್ಲರನ್ನು ಈ ನನ್ನ ಖಡ್ಗಕ್ಕೆ ಆಹುತಿ ಕೊಡುವೆನು. ಬಾಲಕ ಋಷಿಕೇತು, ಶಾಂತನಾಗು ಕುಮಾರ, ದುಃಖಿಸಬೇಡ. ಯಾಕೆ ಈ ಶೋಕ ಶೋಕ ಈ ಲೋಕದೊಳಗೆ ಯಾಕೆ ಈ ಶೋಕ? ಯಾಕೆ ಈ ಶೋಕ ಶೋಕ ಈ ಲೋಕದೊಳಗೆ ನೀ ಯಾಕೆ ಈ ಶೋಕ? ಋಷಿಕೇತು, ಪರಮಾತ್ಮ ಸಾಕಾದುದೇ ಸುಖ ಮಾಯಾ ಪ್ರಪಂಚವಿದು, ಸಾಕಾದುದೇ ಸುಖ ಮಾಯಾ ಪ್ರಪಂಚವಿದು, ಸ್ಥಿರವಲ್ಲ ನರ ಜನ್ಮ, ಸ್ಥಿರವಲ್ಲ ನರ ಜನ್ಮ. ಯಾಕೆ ಶೋಕ ಶೋಕ ಈ ಲೋಕದೊಳಗೆ ನೀ ಯಾಕೆ ಶೋಕ ಶೋಕ ಈ ಲೋಕದೊಳಗೆ ನೀ ಯಾಕೆ ಶೋಕ ಯಾಕೆ ಶೋಕ? ಬಾಲಕ ಋಷಿಕೇತು, ಶಾಂತನಾಗು ಕುಮಾರ. ನಿನ್ನ ತಂದೆಯು ದಯಾನಿಧಿ, ಆದರೆ ದುಷ್ಟರನ್ನು ಸೇರಿದ ಮೇಲೆ ಕಷ್ಟವೂ ತಪ್ಪುವುದಿಲ್ಲ. ಶಾಂತನಾಗು ಕುಮಾರ. ಕಡೆಗೂ ನನ್ನನ್ನು ಬಿಟ್ಟು ಅನಾಥರನ್ನಾಗಿ ಮಾಡಿದಿರಾ ಸ್ವಾಮಿ. ಜನಕನೇನಿದು ಹಣ ಮೋಸವಾಯಿತೆ, ಏನಿದು ಕಾರಣ? ಅಯ್ಯೋ ದೈವವೇ, ಪಾಪಿಯು ನಾನಾದೆ, ಈ ಪರಿ ಮಾಡಿದೆ. ಪಾಪಿಯು ನಾನಾದೆ, ಈ ಪರಿ ಮಾಡಿದೆ. ತಾಪವ ಸೈರಿಪೆನು, ಪಾಪಿಯು ನಾನಾದೆ. ಜನಕನೇನಿದು ಹಣ ಮೋಸವಾಯಿತೆ, ಏನಿದು ಕಾರಣ? ಅಯ್ಯೋ ಜನಕ, ನನ್ನನ್ನು ಬಿಟ್ಟು ಲೋಕಾಂತರ ಸೇರಿದೆಯಾ? ಮುಂದೆ ಗತಿ ಯಾರು ದೇವಾ? ಅಯ್ಯೋ ಕಂದ ಕರ್ಣ, ಕೃಷ್ಣ ಪರಮಾತ್ಮ, ನೀನು ಕಳೆದುಕೊಂಡು ನಾನು ಏನು? ಜೀವಿಸುವುದಾದ್ರೆ ಹೇಗೆ? ಈ ಭಯಂಕರವಾದ ರಣಭೂಮಿಯಲ್ಲಿ ನಮ್ಮ ತಾಯಿಯು ದುಃಖ ಪಡುತ್ತಿರಲು ಕಾರಣವೇನೋ ಪರಮಾತ್ಮ? ಈ ಕರ್ಣನು ಯಾರೋ ತಿಳಿಸು. ಧರ್ಮಪುತ್ರ, ರತ್ನ ಖಚಿತ ಸಿಂಹಾಸನದ ಮೇಲೆ ಕುಳಿತು ಚಕ್ರಾಧಿಪತ್ಯವನ್ನು ಪಾಲಿಸಬೇಕಾಗಿದ್ದ ಈ ಸೂರ ಕರ್ಣನು ನಿಮಗೆ ಜ್ಯೇಷ್ಠ ಅಗ್ರಜನಲ್ಲವೇ? ಅಯ್ಯೋ ಕೃಷ್ಣ, ಹಾಗಂದರೇನು? ಅದರಿಂದಲೇ ನಮ್ಮ ತಾಯಿಯು ದುಃಖ ಪಡುತ್ತಿರುವಳು. ಕೃಷ್ಣ, ನೀನು ನಮ್ಮ ತಾಯಿಯು ಸೇರಿಕೊಂಡು ಇದುವರೆಗೂ ಕರ್ಣನು ಇಂಥವನೆಂದು ತಿಳಿಸಬಾರದೆ? ಅಯ್ಯೋ, ಲೋಕದಲ್ಲಿ
ಸ್ತ್ರೀಯರ ಹೃದಯದಲ್ಲಿ ಯಾವ ರಹಸ್ಯವಾದ ಮಾತುಗಳು ನಿಲ್ಲದೆ ಬಹಿರಂಗಕ್ಕೆ ಬರಲಿ. ಅಗ್ರಜ, ಏನೇನು? ಕರ್ಣನು ನಮ್ಮ ಅಗ್ರಜನೆ? ಅಯ್ಯೋ ದೈವವೇ, ಪರಮಾತ್ಮ, ಲೋಕೈಕ ವೀರನಾದ ನಿನ್ನನ್ನು ನನ್ನ ಅಗ್ರಜನೆಂದು ತಿಳಿಯದೆ ನಿರಾಯುಧನಾಗಿದ್ದ ನಿನ್ನನ್ನು ಹೇಳಿಯಂತೆ ಕೊಂಡೆನಲ್ಲ. ಅಯ್ಯೋ ಕರ್ಣ. ಅರ್ಜುನ, ಇದೇನು ನೀನು ಈ ರೀತಿಯಾಗಿ ಹೇಳ್ತಿರುವೆಯಲ್ಲ? ನಿಮ್ಮ ಅಗ್ರಜನಾದ ಕರ್ಣನು ತನ್ನ ಅಮೃತ ಕಳಸವನ್ನು ನನಗೆ ದಾರಿಯನ್ನು ನೆರೆದುಕೊಟ್ಟು ದಾನಸೂರ ಕರ್ಣನೆಂಬ ಹೆಸರನ್ನು ಈ ಭೂಮಿಯ ಮೇಲೆ ಶಾಶ್ವತಪಡಿಸಿಕೊಂಡು ಹೋಗಿರುವನು. ಆತನಿಗಾಗಿ ದುಃಖಿಸಬೇಡ, ಸಮಾಧಾನನಾಗು ಪಾರ್ಥ. ಕೃಷ್ಣ, ಏನು ಅಗ್ರಜನನ್ನ ಮೋಸದಿಂದ ಕೊಳ್ಳಿಸಿದಿವ್ಯಾ? ಅಯ್ಯೋ, ಅಗ್ರಜನನ್ನು ತೊಳೆದು ನಾನು ಈ ಭೂಮಿ ಮೇಲೆ ಖಂಡಿತವಾಗಿ ಇರಲಾರೆನು. ಭೀಮಸೇನ, ದುಡುಕಬೇಡ. ಮೀರಿ ಹೋದ ಕಾರ್ಯದಿಂದ ಏನೂ ಪ್ರಯೋಜನ. ಅಗ್ರಜನನ್ನು ಕೊಂದ ಸಂಕಟವನ್ನು ಪರಿಹರಿಸಿಕೊಳ್ಳಲು ಈ ಋಷಿಕೇತುಗೆ ಈ ಅಂಗರಾಜದ ಪಟ್ಟಾಭಿಷೇಕ ಮಾಡಿ ನಮ್ಮ ಕಣ್ಣಾರೆ ನೋಡಿ ಸಂತೋಷ ಪಡೋಣ. ಎಲ್ಲರೂ ಹೊರಡಿರಿ. ಇಲ್ಲಿಯೇ ಬಾಲಕ ಋಷಿಕೇತು, ನಿನ್ನ ನಿಜವಾದ ತಂದೆಯು ನಾನೆಂದು ಭಾವಿಸು. ದುಃಖಿಸಬೇಡ, ನಿನ್ನ ಕ್ಷೇಮವು ನಮ್ಮದಾಗಿರಲಿ. ಇಗೋ ಬಾ, ಈ ಸಿಂಹಾಸನದ ಮೇಲೆ ಕುಳಿತುಕೋ. ನಿನಗೆ ಪಟ್ಟಾಭಿಷೇಕವನ್ನು ಮಾಡು. ಸಂರಕ್ಷಿಸನ್ನ ಪಕ್ಷೇ ಬಾಲನೆ ಶ್ರೀಕೃಷ್ಣ ಮಂಗಳ ಕಾರುಣ್ಯ ಪೂಜಿತ ಲೋಕಾನೇ